ಶುಗರ್ ಮತ್ತು ಸಾಲ್ಟ್ ಇಸ್ ದ ನ್ಯೂ ಸಿಗರೆಟ್ ಫಾರ್ ಬೇಬೀಸ್. ಆಮೇಲೆ ಸ್ವಲ್ಪ ಬ್ರ್ಯಾಂಡಿನೂ ಕೊಡುತ್ತೆ. ಗೊತ್ತಾ, ಇಂಡಿಯಾ ಅಲ್ಲಿ 1 in 2 ಚಿಲ್ಡ್ರನ್ ಹ್ಯಾವ್ ಐರನ್ ಡೆಫಿಷಿಯನ್ಸಿ. ಓಕೆ, ನೇಬರ್ಸ್ ಎಲ್ಲ ಹೇಳಿದ್ರು ಅಯ್ಯೋ ಇಷ್ಟು ಸಣ್ಣ ಇದೆ ಅಂತ. 18 years ಆದಮೇಲೆ ಅಯ್ಯೋ ಇಷ್ಟು ದಪ್ಪ, ನಾವು ಸಣ್ಣ ಮಾಡಿಸ್ಬೇಕು. ಇದೇನಿದು ಮಿಷಿನಾ? ನಾವು ಬೇಕಾದಾಗ ಅದು ಸಣ್ಣ ಮಾಡಿಸೋದು, ದಪ್ಪ ಮಾಡಿಸೋದು? ನೋ, ಐ ಡೋಂಟ್ ಥಿಂಕ್ ದಟ್ ಇಸ್ ರೈಟ್. ಯಾಕಂದರೆ ನಾವು ಅಂದ್ಕೊತೀವಿ ಬರೀ ಮಗುಗೆ ಈ ಬಾಕ್ಸ್ ಕಳಿಸ್ಬೇಕು ಅಂತ. ತಪ್ಪು. ನಾವು ಹಂಗೆ ತಿನ್ನಬೇಕು. ಆ್ಯಂಡ್ ಫ್ರಂಟಲ್ಲಿ ನಮಗೆ ಯಾಕೆ ಅಟ್ರಾಕ್ಷನ್ ಬಂತು? ರಿಚ್ ಇನ್ ಕ್ಯಾಲ್ಶಿಯಂ, ರಿಚ್ ಇನ್ ಫೈಬರ್, ಲೋ ಇನ್ ಸ್ಯಾಚುರೇಟೆಡ್ ಫ್ಯಾಟ್ಸ್, ನೋ ಟ್ರಾನ್ಸ್ ಫ್ಯಾಟ್ಸ್. ಇವೆಲ್ಲ ಅಡ್ವರ್ಟೈಸ್ಮೆಂಟ್ ಗಿಮಿಕ್ಸ್. ಹಾಯ್, ಹಲೋ, ನಮಸ್ಕಾರ. ಹೆಲ್ತ್ ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ನಾನ್ ಪಲ್ಲವಿ. ನಿಮ್ ಮಗು ಮೊಬೈಲ್ ನೋಡ್ಕೊಂಡು ಊಟ ಮಾಡತ್ತಾ? ನನ್ ಮಗು ಏನು ಊಟನೇ ಮಾಡಲ್ಲಪ್ಪ ಅಂತ ದೋಸೆಗೆ, ಇಡ್ಲಿಗೆ ಸಕ್ಕರೆ, ಜೇನುತುಪ್ಪ ಎಲ್ಲ ಹಾಕಿ ತಿನ್ನಿಸ್ತಾ ಇದ್ದೀರಾ? ಜಂಕ್ ಫುಡ್ ಕೊಡೋದು ತಪ್ಪು ಅಂತ ಗೊತ್ತು, ಬಟ್ ಮಕ್ಕಳು ಕೇಳ್ತಿಲ್ವಲ್ಲ. ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ಬೇಕಾದ್ರೆ ದೊಡ್ಡ ಯಕ್ಷ ಪ್ರಶ್ನೆ, ಸ್ನಾಕ್ ಬಾಕ್ಸ್ ಏನಪ್ಪಾ ಹಾಕೋದು ಅಂತ. ಇನ್ನು ಹೀಗೆ ಹಲವಾರು ಪ್ರಶ್ನೆಗಳಿಗೆ ಇವತ್ತಿನ ಸಂಚಿಕೆಯಲ್ಲಿ ಉತ್ತರ ಸಿಗುತ್ತೆ. ಯಾಕೆ ಅಂದ್ರೆ ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸ್, ಮಕ್ಕಳಲ್ಲಿ ಒಳ್ಳೆ ಆಹಾರ ಪದ್ಧತಿಯನ್ನ ಬೆಳೆಸೋದು ಹೇಗೆ, ಅದು ಈಗಿನ ಒಂದು ಲೈಫ್ ಸ್ಟೈಲ್ ನಲ್ಲಿ. ಇದ್ರ ಬಗ್ಗೆ ಇವತ್ತಿನ ಪಾಡ್ಕಾಸ್ಟ್ ನಲ್ಲಿ ನಾವು ಮಾತಾಡ್ತೀವಿ. ಈ ಎಲ್ಲ ಮಾಹಿತಿನ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಪೀಡಿಯಾಟ್ರಿಷಿಯನ್ ಡಾಕ್ಟರ್ ಸುಪ್ರಜಾ ಚಂದ್ರಶೇಖರ್. 22 ವರ್ಷಕ್ಕಿಂತ ಹೆಚ್ಚು ಅನುಭವ ಇವರಿಗಿದೆ. ಇವರು ಕನಕಪುರ ರೋಡ್ ನಲ್ಲಿರುವಂತಹ ದಿ ಹಾಸ್ಪಿಟಲ್ಸ್ ನ ಸಿಇಒ, ಜೊತೆಗೆ ಇವರು ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾರೆ. ಆಲ್ಸೋ ಇವರು ICU ಸ್ಪೆಷಲಿಸ್ಟ್, ಅಂದ್ರೆ ಕ್ರಿಟಿಕಲ್ ಕೇಸ್ಗಳನ್ನ ಹ್ಯಾಂಡಲ್ ಮಾಡೋದು ಇವರ ಒಂದು ಸ್ಪೆಷಾಲಿಟಿ. ಅವ್ರನ್ನ ಸ್ವಾಗತಿಸೋಣ. ಡಾಕ್ಟರ್, ನಿಮ್ಗೆ ಪ್ರೀತಿಯ ಸ್ವಾಗತ. ನಂಗಂತೂ ಎಷ್ಟು ಖುಷಿ ಆಗ್ತಾ ಇದೆ ಅಂತಂದ್ರೆ ನಿಮ್ಮನ್ನ ನೋಡೋದು, ನಿಮ್ ಹತ್ರ ಮಾತಾಡೋದು, ನಿಮ್ ಟೈಮ್ ಸಿಗೋದೇ ಬಹಳ ಕಷ್ಟ. ಐ ಆಮ್ ಸೋ ಹ್ಯಾಪಿ ನೀವು ಇವತ್ತು ಬಂದಿದ್ದೀರಾ. ಬೇಜಾನ್ ಕ್ವೆಶ್ಚನ್ ಇದೆ, ಎಲ್ಲದಕ್ಕೂ ಉತ್ತರ ಕೊಡೋದೇ ನೀವು ಇವತ್ತು. ಶೋರ್ ಆನ್ಸರ್ ಮಾಡೋಣ. ನಿಮ್ ಜೊತೆ ಮಾತಾಡೋದು ನನಗೆ ಐ ಆಮ್ ಸೋ ಹ್ಯಾಪಿ. ಓ ಡಾಕ್ಟರ್, ರೆಡಿನಾ? ಎಸ್, ರೆಡಿ. ಮೊಬೈಲ್ನ ನೋಡ್ಕೊಂಡೆ ಊಟ ಮಾಡಿಸೋದು ಮಕ್ಳಿಗೆ ತಪ್ಪು ಅಂತಾನೂ ಹೇಳಕ್ಕಾಗಲ್ಲ. ಈ ಕಾಲದಲ್ಲಿ ಎಲ್ಲೋ ಬೇರೆ ಕಡೆ ಹೋಗಿರ್ತೀವಿ, 4-5 ಜನ ಇರ್ತಾರೆ, ಪೇರೆಂಟ್ಸ್ಗೂ ಒಂಥರ ಅವಮಾನ, ತಿನ್ನಲ್ಲ, ಮಾಡಲ್ಲ. ಇದನ್ನ ಹೇಗೆ ಟ್ಯಾಕಲ್ ಮಾಡೋದು? ಏನಾದ್ರೂ ಒಂದು ಟಿಪ್ ಕೊಡ್ತೀರಾ ಇಲ್ಲಿ? ಶೋರ್. ಸೊ ಫಸ್ಟ್ ಆಫ್ ಆಲ್, ಐ ಹ್ಯಾವ್ 2 girls, 20 years and 14 years ಈಗ. ಆದರೆ ಸಮ್ 12 years ಬ್ಯಾಕ್ ಐ ವಾಸ್ ಸ್ಟ್ರಗ್ಲಿಂಗ್. ಸೇಮ್ ಅನ್ವಿತಾಗೆ ನಾವು TV ಯೂಟ್ಯೂಬ್ ಫೀಡಿಂಗ್ ಅಂತ ನಾನು ಹೇಳ್ತಾ ಇದ್ದೆ. ಬಿಕಾಸ್ TV ತೋರಿಸಿದ್ರೇನೆ ಅವಳು ಊಟ ಮಾಡೋದು. ಆ್ಯಂಡ್ ನಮಗೆ ಹಾಸ್ಪಿಟಲ್ ಕೆಲಸ, ಬೇಗ ಹೋಗಬೇಕು, ಬೇಗ ತಿನ್ನಿಸ್ಬೇಕು ಅಂತ. ಒನ್ ಡೇ ನಾವು ಡಿಸೈಡ್ ಮಾಡಿದ್ದೀವಿ, ಆಫ್ಟರ್ ಡೂಯಿಂಗ್ ರಿಸರ್ಚ್, ಓ ಮೈ ಗಾಡ್ ಇವೆಲ್ಲ ಇಫೆಕ್ಟ್ಸ್ ಇರುತ್ತಾ ಅಂತ. ದಟ್ ಡೇ ವಿ ಸ್ಟಾಪ್ ಇಟ್. ಸೊ ಇಟ್ಸ್ ಡೆಫಿನೆಟ್ಲಿ ಪಾಸಿಬಲ್. ಫಸ್ಟ್ ನಮಗೆ ಗೊತ್ತಾಗಬೇಕು ವೈ ವಿ ಹ್ಯಾವ್ ಟು ಸ್ಟಾಪ್ ಇಟ್ ಅಂತ. ಫೀಡಿಂಗ್ ಫಸ್ಟ್ ಪಾಯಿಂಟ್ ಏನಂದರೆ, ಫೀಡಿಂಗ್ ಇಸ್ ಅ ಡೆವಲಪಿಂಗ್ ಮೈಲ್ ಸ್ಟೋನ್. ಈಗ ಕತ್ತು ನಿಂತಿಲ್ಲ ಅಂದರೆ ನಮಗೆ ಎಷ್ಟು ಗಾಬರಿ ಆಗುತ್ತೆ. ಅಯ್ಯೋ, ಕತ್ತು ನಿಂತಿಲ್ಲ ಮಗುಗೆ, 6 ತಿಂಗಳಾಯಿತು, 7 ತಿಂಗಳಾಯಿತು, ಅಂಬೆಗಾಲಿಲ್ಲ, ನಡೀಲಿಲ್ಲ, 2 years ಅಲ್ಲಿ ನಡೀಲಿಲ್ಲ. ಸೊ ವಿ ಆರ್ ನಾಟ್ ಅಲೌವಿಂಗ್ ದಟ್ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ ಟು ಡೆವಲಪ್. ಈಗ TV ಮುಂದೆ ಇಲ್ಲಾದರೆ ಮೊಬೈಲ್ ಮುಂದೆ ಕೂತ್ಕೊಂಡು ಊಟ ಮಾಡಿದರೆ ಏನಾಗುತ್ತೆ ಅಂದರೆ, ಮಗುಗೆ ಆ ಊಟದ ಬಗ್ಗೆ ಏನೂ ಗಮನ ಇಲ್ಲ. ಸೆಕೆಂಡ್ಲಿ, ಸಟೈಟಿ ಅಂತ ಒಂದು ಹೇಳ್ತೀವಿ. ನಾವು ತಿಂದಿದ್ರೆ ಓಕೆ ನಮಗೆ ಫುಲ್ ಆಗ್ತಾ ಇದೆ ಅಂತ. ಅದು ಇಲ್ಲವೇ ಇಲ್ಲ. ಎಸ್ಪೆಷಲಿ ಚೆನ್ನಾಗಿರೋ ಈ ಕೋಕೋಮೆಲನ್ ಅದೆಲ್ಲ ತೋರಿಸಿದ್ರೆ ಅವ್ರ ಫುಲ್ ಕಾನ್ಸಂಟ್ರೇಷನ್ ಅದ್ರ ಮೇಲೆ ಇರುತ್ತೆ, ವಿಚ್ ಇಸ್ ಅ ರಾಂಗ್ ಹ್ಯಾಬಿಟ್. ಬಿಕಾಸ್ ಇದೇ ಹ್ಯಾಬಿಟ್ ಲೇಟರ್ ಆನ್ ಕಂಟಿನ್ಯೂ ಆಗುತ್ತೆ. ಸೊ ದೇ ಟೆಂಡ್ ಟು ಡೂ ಓವರ್ ಈಟಿಂಗ್. ಎಸ್ಪೆಷಲಿ ಓಕೆ, ಒಂದು ಚಿಪ್ಸ್ ಪ್ಯಾಕೆಟ್ ಕೊಡ್ತೀವಿ, ಆಮೇಲೆ ದೇ ಕೆನಾಟ್ ಈಟ್ ಜಸ್ಟ್ ಲಿಟಲ್ ಚಿಪ್ಸ್. ಆ ಪ್ಯಾಕೆಟ್ ಫಿನಿಶ್ ಆಗೋವರೆಗೂ ಅವ್ರು ತಿಂತಾರೆ. ಬಿಕಾಸ್ ದೇ ಡೋಂಟ್ ನೋ ವಾಟ್ ಈಸ್ ಫೀಲಿಂಗ್ ಫುಲ್. ರಿಸ್ಕ್ ಆಫ್ ಒಬೆಸಿಟಿ ಆ್ಯಂಡ್ ಓವರ್ ವೇಟ್ ಇಸ್ ಮಚ್ ಹೈಯರ್ ಟುವರ್ಡ್ಸ್ ಜಂಕ್ ಫುಡ್. ಮೂರನೇದೇನೆಂದರೆ, ನಾವು TV ಮೊಬೈಲ್ ಎಲ್ಲ ನೋಡುವಾಗ ಮೇನ್ಲಿ ನಾವೇನು ನೋಡ್ತೀವಿ, 30% ಆಫ್ ದ ಟೈಮ್ ವಿ ಆರ್ ಸೀಯಿಂಗ್ ವಾಟ್, ಯಾವುದೇ ಸೀರಿಯಲ್ ಹಾಕಿ. ಎಕ್ಸಾಕ್ಟ್ಲಿ. ಯಾವುದೇ ಅಡ್ವರ್ಟೈಸ್ಮೆಂಟ್ ನೀವು ನೋಡಿದ್ದೀರಾ? ನೀವು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ತಿನ್ನಬೇಕು, ಯಾರು ಹೇಳೋದಿಲ್ಲ. ಮತ್ತು ಏನು ಹೇಳ್ತಾರೆ, ಐಸ್ ಕ್ರೀಮ್ ಹಿಂಗಿರುತ್ತೆ ಅಂತ. ಅದು ನೋಡಿ ನೋಡಿ ಒಂಥರ ಹಿಪ್ನೋಸಿಸ್ ಆಗುತ್ತೆ ನಮ್ಮ ಬ್ರೈನಲ್ಲಿ. ನಮಗೆ ಅದೇ ಫುಡ್ ಬೇಕಂತ ಕ್ರೇವಿಂಗ್ ಆಗುತ್ತೆ. ಸೊ ಇಟ್ works on their mind. So if they eat in front of mobiles, they would want that kind of food only. They will choose junk food. Idu naan helo maatalla, this is all scientific research proven. Iga hege stop ಮಾಡಬಹುದು? Exactly. ನಾವು ಸ್ಟಾಪ್ ಮಾಡಿದ್ರೆ ಮಗು ಊಟನೇ ಮಾಡೋದಿಲ್ಲ. ಸೊ ಅದ್ರ ಬಗ್ಗೆ ನಾನು ಸ್ವಲ್ಪ ರಿಸರ್ಚ್ ಮಾಡಿದ್ದೀನಿ. ಸೊ UK ಅಲ್ಲಿ NHS ಟ್ರಸ್ಟ್ ಅಲ್ಲಿ ದೇ ಗೇವ್ ಅ ಗೈಡ್ಲೈನ್. ಈಗ ನೀವು ತೋರಿಸೋದು, ಇಫ್ ಇಟ್ಸ್ ಅ ಹೈ ಸ್ಟಿಮ್ಯುಲೇಟಿಂಗ್ ಕಾರ್ಟೂನ್, ಸಡನ್ ಆಗಿ ಅದು ಸ್ಟಾಪ್ ಮಾಡಿದರೆ
ಬೇಬಿ ವಿಲ್ ಗೆಟ್ ವೆರಿ ಆ್ಯಂಗ್ರಿ 2-3 ಡೇಸ್ ಹಠ ಮಾಡುತ್ತೆ, ತಿನ್ನೋದಿಲ್ಲ. ಸೊ ಅದಕ್ಕೋಸ್ಕರ ವಿ ಸ್ಟಾರ್ಟ್ ಸ್ವಿಚಿಂಗ್ ಇಟ್ ಟು ಆ್ಯನಿಮಲ್ಸ್, ನೇಚರ್. ಸೊ ಒಂದು ಚಿಕ್ಕ ರ್ಯಾಬಿಟ್, ಆ ರ್ಯಾಬಿಟ್ ಊಟ ಮಾಡೋದು ಸ್ಲೋ ಕಂಟೆಂಟ್, ನಾಟ್ ವೆರಿ ವಿಜುವಲಿ ಸ್ಟಿಮ್ಯುಲೇಟಿಂಗ್. ಅದು ತೋರಿಸಿದ್ರೆ ದ ಬೇಬೀಸ್ ಮೈಂಡ್ ವಿಲ್ ಸ್ಲೋ ಡೌನ್. ಬೇಬಿ ವಿಲ್ ಲುಕ್ ಎಟ್ ದ ಟಿ ವಿ, ಲಿಟಲ್ ಬೋರ್ಡ್ ಆದಾಗ ಮತ್ತೆ ವಿಲ್ ಲುಕ್ ಎಟ್ ದ ಪ್ಲೇಟ್, ನಿಮ್ಮನ್ನು ನೋಡುತ್ತೆ ಆ್ಯಂಡ್ ನೀವು ಮಾತಾಡಿಸ್ತಾ ಇರಿ. ಹೇಗೆ ಅಜ್ಜಿ ತಿನ್ನಿಸ್ತಾ ಇದ್ರು ನಮಗೆ, ಸ್ಟೋರೀಸ್ ಅಂತ ಹೇಳಿ, ಕತೆ ಹೇಳಿ, ಈ ತುತ್ತು ಇದಕ್ಕೆ ಅಷ್ಟು ಕ್ಯೂಟಾಗಿ ಅವ್ರು ಮಾಡ್ತಾ ಇರ್ತಾರಲ್ವ. ಅಫ್ಕೋರ್ಸ್ ನಮಗೆ ಟೈಮ್ ಇಲ್ಲ, ಬಟ್ ವಿ ಶುಡ್ ಶಿಫ್ಟ್ ದ ಫೋಕಸ್ ಟುವರ್ಡ್ಸ್ ಬುಕ್ಸ್, ಟುವರ್ಡ್ಸ್ ಟಾಕಿಂಗ್ ಆ್ಯಂಡ್ ಒಂದು ಚಿಕ್ಕ ಗೇಮ್ ಆ್ಯಸ್ ದ ಬೇಬಿ ಈಸ್ ಪ್ಲೇಯಿಂಗ್. ಒಂಥರ ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಇರಬೇಕು. ಆವಾಗ ಸ್ಲೋಲಿ ದ ಕಾನ್ಸಂಟ್ರೇಷನ್ ಆನ್ ದ ಟಿ ವಿ ಈಸ್ ಲಾಸ್ಟ್. ಇನ್ನೊಂದು ಏನು ಮಾಡ್ಬೋದಂದರೆ, ಜನರಲಿ ಈ ಬೇಬೀಸ್ ಏನು ಮಾಡ್ತಾರೆ, ಫಸ್ಟ್ 5 to 6 ಹೊತ್ತು ಚೆನ್ನಾಗಿ ತಿಂತಾರೆ, ಆವಾಗ ಯಾಕೆ ಟಿ ವಿ ತೋರಿಸ್ಬೇಕು, ಆವಾಗ ತೋರಿಸೋದು ಬೇಡ. ಮತ್ತು ಅವ್ರು ಸ್ಲೋ ಡೌನ್ ಆದಾಗ ಈ ಥರ ನೇಚರ್ ಬೇಸ್ಡ್ ಥಿಂಗ್ಸ್ ಟುವರ್ಡ್ಸ್ ದಿ ಎಂಡ್ ಹಾಕ್ಬೋದು. ಇಲ್ಲ ಫಸ್ಟೇ ನೀವು ಸ್ಟಾರ್ಟ್ ಮಾಡುವಾಗ ಹಾಕಿಬಿಟ್ಟು ಅದನ್ನು ಸ್ಲೋಲಿ ಆಫ್ ಮಾಡಿ ನೀವು ಮಾತಾಡ್ಸ್ತಾ ಇರಿ ಬೇಗ, and then you can finish. These are small tips, science-based tips, how you can come out of this TV. But mainly understand, future habits ಇವಾಗಿಂದ ಸ್ಟಾರ್ಟ್ ಆಗುತ್ತೆ. So you don't want to spoil the child's future because ನಿಮಗೆ ಟೈಮ್ ಇರಲಿಲ್ಲ. ಪೇರೆಂಟಲ್ ಗಿಲ್ಟ್ ಮೊದಲೇ ಜಾಸ್ತಿ. ಹೌದು, ನಮಗೂ ಇತ್ತಲ್ವಾ. ಮತ್ತೆ ಇನ್ನೊಂದೇನಂದ್ರೆ, ಮಕ್ಕಳು ಊಟನೇ ಮಾಡಲ್ಲ ಡಾಕ್ಟರ್, ಅದಕ್ಕೋಸ್ಕರ ಇಡ್ಲಿಗೆ ಸಕ್ಕರೆ ಹಾಕೋದು, ಜೇನುತುಪ್ಪ ಹಾಕೋದು, ಜೋನಿ ಬೆಲ್ಲ ಮತ್ತೆ ಕೆಚಪ್. ಡಾಕ್ಟರ್ ಏನು ತಿನ್ನೋದೇ ಇಲ್ಲ. ಆಕ್ಚುಲಿ ಅವ್ರಿಗೂ ಕೂಡ ಗೊತ್ತು ಸಕ್ಕರೆ ಎಲ್ಲ ಕೊಡಬಾರ್ದು ಅಂತ, ಬಟ್ ಏನು ತಿನ್ನಲ್ವಲ್ಲ, ಈ ತರ ಕೊಟ್ರೆ ಆದ್ರೂ ಮಗು ತಿನ್ನತ್ತೆ ಅನ್ನೋದು ಅವರ ಅಭಿಪ್ರಾಯ. ಇದು ಎಷ್ಟು ಸರಿ? ಎಷ್ಟೊಂದು ಪೇಷಂಟ್ಸ್ ಬರ್ತಾರೆ ನಮ್ಮ ಕ್ಲಿನಿಕ್ಗೆ, ಮ್ಯಾಮ್ ಏನೂ ತಿನ್ನೋದಿಲ್ಲ, ಮಗು ಆಟ ಆಡ್ತಾ ಇರುತ್ತೆ, ಗ್ರೋತ್ ಚಾರ್ಟಲ್ಲಿ ಹೈಟ್ ವೆಯ್ಟ್ ಪ್ಲಾಟ್ ಮಾಡಿದರೆ ಪರ್ಫೆಕ್ಟ್ ಆಗಿರುತ್ತೆ, ಜೆನೆಟಿಕ್ಸ್ ಆಗಿ ದ ಬೇಬಿ ಇಸ್ ಗ್ರೋಯಿಂಗ್ ಪರ್ಫೆಕ್ಟ್ಲಿ. ಬಟ್ ಇಟ್ ಇಸ್ ದ ಪೇರೆಂಟ್ಸ್ ಕಾನ್ಸೆಪ್ಟ್. ಓಕೆ, ನೇಬರ್ಸ್ ಎಲ್ಲ ಹೇಳಿದ್ರು, ಅಯ್ಯೋ ಇಷ್ಟು ಸಣ್ಣ ಇದೆ ಅಂತ. 18 years ಆದಮೇಲೆ ಅಯ್ಯೋ ಇಷ್ಟು ದಪ್ಪ, ನಾವು ಸಣ್ಣ ಮಾಡಿಸ್ಬೇಕು. ಇದೇನಿದು ಮಿಷಿನಾ, ನಾವು ಬೇಕಾದಾಗ ಅದು ಸಣ್ಣ ಮಾಡಿಸೋದು, ದಪ್ಪ ಮಾಡಿಸೋದು? ನೋ, ಐ ಡೋಂಟ್ ಥಿಂಕ್ ದಟ್ ಇಸ್ ರೈಟ್. ಸೊ ಫಸ್ಟ್ ಆಫ್ ಆಲ್ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ, ವಾಟ್ ಆರ್ ದ ಪೋರ್ಷನ್ಸ್ ನೀವು ಕೊಡ್ತಾ ಇದ್ದೀರಾ, ಏನು ಕೊಡ್ತಾ ಇದ್ದೀರಾ ಅಂತ. ಬರೀ ಇಡ್ಲಿ ದೋಸೆ ಅಲ್ಲ, ಅದ್ರ ಜೊತೆ ಪ್ರೋಟೀನ್ ಎಷ್ಟು ಹೋಗ್ತಾ ಇದೆ ಆ್ಯಂಡ್ ಒಳ್ಳೆ ಫೈಬರ್ ಎಷ್ಟು ಹೋಗ್ತಾ ಇದೆ, ಅದೆಲ್ಲ ಡಿಸ್ಕಸ್ ಮಾಡಿದರೆ, ಇಫ್ ಇಟ್ ಈಸ್ ಫಿಟ್ಟಿಂಗ್ ಇನ್ ಟು ಇಟ್, ಜಸ್ಟ್ ಲೀವ್ ದ ಚೈಲ್ಡ್ ಅಲೋನ್. ಆ್ಯಕ್ಟಿವ್ ಆಗಿರೋ ಮಗು ಗ್ರೋತ್ ಚಾರ್ಟಲ್ಲಿ ಚೆನ್ನಾಗಿದ್ದರೆ ನಾವು ಏನೂ ಮಾಡಬಾರ್ದು. ಸೆಕೆಂಡ್, ಇದು ನಮ್ಮ ಮೈಂಡಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಓಕೆ 2 ದೋಸಾಸ್ ತಿನ್ನಬೇಕು, ಇಲ್ಲಾಂದರೆ 2 ಇಡ್ಲೀಸ್ ತಿನ್ನಬೇಕು, ಅದು ನಾವು ಡಿಸೈಡ್ ಮಾಡಿದ್ದೀವಿ, ಮಗು ಡಿಸೈಡ್ ಮಾಡಿಲ್ಲ. ಸೊ ನಾವೇನು ಮಾಡ್ತೀವಿ, ಅದು ತಿನ್ನೋಕ್ಕೆ ವಿ ಆರ್ ಸೆಲ್ಸ್ ಆ್ಯಡ್ ಜಂಕ್ ಫುಡ್ ಲೈಕ್ ಕೆಚಪ್ ಇರಲಿ. ವಾಟ್ ಈಸ್ ಕೆಚಪ್ ಅದರಲ್ಲಿ ಮೇನ್ ಏನಿದೆ ಹೇಳಿ? ಕಲರು, ಸಿಂಥೆಟಿಕ್ಸು ಅಷ್ಟೇ ಇರೋದು. ಕಲರ್, ಸಿಂಥೆಟಿಕ್ಸ್ ಬಿಡಿ, ಅದರಲ್ಲಿ ಎಷ್ಟು ಉಪ್ಪು ಮತ್ತು ಸಕ್ಕರೆ ಇದೆ ಗೊತ್ತಾ? ದಟ್ ಟೇಸ್ಟ್, ದಟ್ ಇಮ್ಮಿಡಿಯೇಟ್ ಟೇಸ್ಟ್ ವಾವ್ ಅಂತ ಬರುತ್ತಲ್ವ, ಆ ವಾವ್ ಟೇಸ್ಟ್ ಇಸ್ ಬಿಕಾಸ್ ಆಫ್ ಸಾಲ್ಟ್ and sugar and all this tartaric acid, citric acid, which is all artificial. So basically we are infusing that junk food and making the baby think, haudu nange idu beku. Sugar matte salt is the new cigarette for babies. So nane keltini, okay ಆಯ್ತಮ್ಮ ತಿಂತಾ ಇಲ್ಲ ಪರವಾಗಿಲ್ಲ, ನೋ ಪ್ರಾಬ್ಲಮ್, ಕೊಡಿ 1-2 ಸಿಗರೆಟ್ನೂ ಕೊಟ್ಬಿಡಿ, ಆಮೇಲೆ ಸ್ವಲ್ಪ ಬ್ರ್ಯಾಂಡಿನೂ ಕೊಡಿ. ಮೇಡಮ್ ಏನು ಮೇಡಮ್ ಹಿಂಗೆ ಹೇಳ್ತಾ ಇದ್ದೀರಾ? ಮತ್ತು ಇನ್ನೇನು ಸೇಮ್ ಅಲ್ವಾ, ನಾನು ಸಿಗರೆಟ್ ಕೊಡಿ ಅಂತ ಹೇಳಿದರೆ ಬೇಡ, ಯಾರು ಕೊಡ್ತಾರೆ, ಅದು ಕ್ಯಾನ್ಸರ್ ಎಲ್ಲ ಬರುತ್ತೆ. ಬಟ್ ನೀವು ಕೆಚಪ್ ಕೊಡ್ತಾ ಇದ್ದೀರಾ, ಸೇಮ್ ಆಗುತ್ತಲ್ವಾ? ಅಂದರೆ ಮಗು ತಿನ್ನಲ್ಲ ಅಂದಾಗ ತುಂಬ ಫೋರ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಎಷ್ಟೊಂದು ಕಂಟ್ರೀಸಲ್ಲಿ ನಾವು ನೋಡಿದ್ದೀವಿ ಹೇಗೆ ಅವ್ರು ತಿನ್ನಿಸ್ತಾರೆ ಅಂತ. ಬರೀ ಇಂಡಿಯಾಲಿ ನಾವು ಇಷ್ಟು ಫೋರ್ಸ್ ಮಾಡ್ತೀವಿ. ಎವ್ರಿಥಿಂಗ್ ಇನ್ ಇಂಡಿಯಾ ಇಸ್ ಟು ಡೂ ವಿತ್ ಫುಡ್. ಎಲ್ಲ ಟೈಮಲ್ಲಿ ನಾವು ತಿನ್ನಿಸೋದೆ. ಇಫ್ ವಿ ಹ್ಯಾವ್ ಟು ಬಿ ವೆರಿ ಹ್ಯಾಪಿ, ಅದು ತಿನ್ನಿಸಿದ್ರೇ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅದು ಪ್ಲೇಟ್ ಖಾಲಿ ಆಗಬೇಕು. ಪ್ಲೇಟ್ ಖಾಲಿ ಆಗಬೇಕು. ಇಷ್ಟು ಹಾಕಿದ್ರೆ ಪ್ರೀತಿಯಿಂದ ನಾವು ಕೊಡಿಸ್ತಾ ಇದ್ವಿ, ನೀವು ತಿನ್ನಬೇಕು ಅಂತ. ನೋಬಡಿ ಲುಕ್ಸ್ ಎಟ್ ವಾಟ್ ಇಸ್ ದಿ ಇಫೆಕ್ಟ್ ಆಫ್ ದಟ್ ಮಚ್ ಆಫ್ ಫುಡ್. ಒಳ್ಳೆ ಫುಡ್ ಕೊಟ್ಟು ನಾವು ಫೋರ್ಸ್ ಮಾಡಿದರೆ ಆ ಮಗು ಅದನ್ನು ಅವಾಯ್ಡ್ ಮಾಡುತ್ತೆ. ಸೊ ವಿ ಆರ್ ಸೆಲ್ಫ್ಸ್ ಆರ್ ಕ್ರಿಯೇಟಿಂಗ್ ಅವಾಯ್ಡೆನ್ಸ್. ಓಕೆ, ಅದು ಮತ್ತೆ ಬಂದಿದ್ರು ಊಟದ ಟೈಮ್ ಓಡೋಗ್ತಾರೆ. ಆ್ಯಂಡ್ ದೇ ಲೈಕ್ ದ್ಯಾಟ್ ಬಿಕಾಸ್ ಮದರ್ ವಿಲ್ ಕಮ್ ರನ್ನಿಂಗ್ ಬಿಹೈಂಡ್ ದೆಮ್. ಎಷ್ಟು ಅಟೆನ್ಷನ್ ಸಿಗುತ್ತಲ್ವಾ ಆ ಥರ ಮಾಡಿದರೆ. ಸೊ ಅವ್ರು ಇನ್ನೂ ಮಾಡ್ತಾರೆ. ಡೆಫಿನೆಟ್ಲಿ ನೋ ಫೋರ್ಸಿಂಗ್. ಪ್ರಾಬ್ಲಮ್ ಏನಂದರೆ, ನಾವು ಓಕೆ ಮಗು ಏನೂ ತಿಂದಿಲ್ಲ, ಅಜ್ಜಿ ಬರ್ತಾರೆ, ತಾತ ಬರ್ತಾರೆ, ಒಂದು ಗ್ಲಾಸ್ ಹಾಲಾದರೂ ಕೊಡ್ಬೋದಲ್ವಾ, ಫಿನಿಶ್ಡ್, ಹೋಯ್ತು. ಅಟ್ಲೀಸ್ಟ್ ಈ ಒಂದು ಸ್ವೀಟ್ ತೊಗೋಬೋದಲ್ವಾ, ಚಾಕ್ಲೇಟ್ ಕೊಡ್ಬೋದಲ್ವಾ, ಒಂದು ಚಿಪ್ಸ್.
ನಮ್ಮ ಮನೆಯಲ್ಲಿ ಎಷ್ಟೊಂದು ಸ್ನ್ಯಾಕ್ಸ್ ಇರುತ್ತೆ, 90% ಇಸ್ ಜಂಕ್ ಫುಡ್. ಮಗು ಅದನ್ನು ತಗೊಳುತ್ತೆ. ಪಾಪ ಮಗು ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಇದು ತಿನ್ನಮ್ಮ ಪರವಾಗಿಲ್ಲ ಅಷ್ಟೇ. ಸೊ ನಾವು ಒಂದು ಡಿಸಿಪ್ಲಿನ್, ಫುಡ್ ಡಿಸಿಪ್ಲಿನ್ ಅಂತ ಮಾಡಬೇಕು. ಅದಕ್ಕೆ ನಮಗೆ ಅಜ್ಜಿ ತಾತದು ಸಹಕಾರ ಬೇಕೇ ಬೇಕು. ಅದಕ್ಕೆ ನಾನು ಯೂಶಲಿ ಅವ್ರಿಗೆ ವಿಡಿಯೋ ಕಾಲ್ ಮಾಡಿಬಿಡ್ತೀನಿ ಕನ್ಸಲ್ಟೇಷನ್ ಟೈಮಲ್ಲಿ. ನಾನು ಅಜ್ಜಿ ಹತ್ರ ಮಾತಾಡಬೇಕು, ತಾತ ಹತ್ರ ಮಾತಾಡಬೇಕು ಅಂತ. ಆಮೇಲೆ ನಾನು ಎಲ್ಲ ಹೇಳ್ತೀನಿ, ಈ ಥರ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಎಷ್ಟೊಂದು ಮಕ್ಕಳಿಗೆ ಎಷ್ಟು ಪ್ರಾಬ್ಲಮ್ಸ್ ನಾವು ನೋಡ್ತಾ ಇದ್ದೀವಿ. ದೆನ್ ದೇ ಅಂಡರ್ಸ್ಟ್ಯಾಂಡ್. ಸೊ ಎವ್ರಿ ಒನ್ ವಿಲ್ ಡೂ ಟುಗೆದರ್. ಆದ್ರೆ ಡಾಕ್ಟರ್, ನಿಮ್ಮ ಮಾತಲ್ಲಿ ನಂಗೆ ಒಂದು ಅರ್ಥ ಆಗ್ತಾ ಇರೋದು ಏನು ಅಂತಂದ್ರೆ, ಈ ಜಂಕ್ ಫುಡ್ ಎಲ್ಲ ಕೊಟ್ಟಿಲ್ಲ ಅಂತಂದ್ರೆ ನಾವು ಫೋರ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಅವಾಗ ಮಗುಗೆ ಎಷ್ಟು ಹಸುವಾಗುತ್ತೋ ಅದಷ್ಟು ತಿನ್ನತ್ತೆ ಅಂತ. ಅಬ್ಸಲ್ಯೂಟ್ಲಿ ರೈಟ್. ಎಸ್. ಓಕೆ, ಈಗ ಫೋರ್ಸ್ ಮಾಡೋ ವಿಚಾರದಿಂದ ಸ್ವಲ್ಪ ಈ ಕಡೆಗೆ ಬರ್ತೀನಿ ನಾನು. 2 ಅವರ್ಗೆ ಒಂದ್ಸತಿ ಏನಾದರೂ ಕೊಡ್ಬೇಕಪ್ಪ ಮಗುಗೆ. 2 ಥಿಂಗ್ಸ್. ಫಸ್ಟ್ ಆಫ್ ಆಲ್, ಒಬ್ಬೊಬ್ಬರಿಗೆ ಗ್ಯಾಸ್ಟ್ರಿಕ್ ಎಂಪ್ಟಿಂಗ್ ಟೈಮ್ ಅಂತ ಇದೆ. ಅಂದರೆ ನಾವು ಏನಾದರೂ ಊಟ ಮಾಡಿದರೆ ಆ ಊಟ ಸ್ಟಮಕ್ಕಿಂದ ಖಾಲಿ ಆಗಬೇಕು, ಆವಾಗ ನೆಕ್ಸ್ಟ್ ಫುಡ್ ಕೊಡ್ಬೋದು. ಜನರಲ್ ಆಗಿ ನಾವು ಈಗ ಒಂದು 6 ಮಂತ್ಸ್ಗಿಂತ ಒಳಗಡೆ ಇರೋ ವಯಸ್ಸು ಮಕ್ಕಳಿಗೆ ಬ್ರೆಸ್ಟ್ ಮಿಲ್ಕ್ ಅಂದರೆ ತಾಯಿ ಹಾಲು ಕೊಡುವಾಗ ಅದು 2 to 3 hours ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಫೀಡ್ 1 ಅವರ್ಗೆ ಕೊಡ್ತಾ ಇದ್ರೆ ದೇರ್ ಇಸ್ ಸಮಥಿಂಗ್ ರಾಂಗ್ ಅಲ್ವಾ? ಸೊ 6 ಮಂತ್ಸ್ ಆದಮೇಲೆ ಆ ಗ್ಯಾಸ್ಟ್ರಿಕ್ ಎಂಪ್ಟಿಂಗ್ ಟೈಮ್ ಇನ್ನೂ ಜಾಸ್ತಿ ಆಗುತ್ತೆ, 4 hours ಮೇಲೆ ಆಗುತ್ತೆ. ಸೊ ನಾವು ಒಂದು ಮೀಲ್ ಕೊಟ್ಟಿದ್ರೆ ನೆಕ್ಸ್ಟ್ ಮೀಲ್ಗೆ 4 to 5 hours ಗ್ಯಾಪ್ ಇರಬೇಕು. ಮಧ್ಯದಲ್ಲಿ ಒಂದು ಚಿಕ್ಕ ಸಣ್ಣ ಪುಟ್ಟ ಸ್ನ್ಯಾಕ್ ಕೊಡ್ಬೋದು. ಸೊ ಮೀಲ್ ಮತ್ತು ಸ್ನ್ಯಾಕ್ಗೆ ಏನು ವ್ಯತ್ಯಾಸ? ಮೀಲ್ ಅಂದರೆ ಅದರಲ್ಲಿ ಎಲ್ಲ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಇರಬೇಕು. ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್. ಫಾರ್ ಎಕ್ಸಾಂಪಲ್ ರಾಗಿ ಸರಿ, ಅದರಲ್ಲಿ ಅದ್ರ ಜೊತೆ ಸ್ವಲ್ಪ ಬನಾನಾ. ಇಟ್ಸ್ ಅ ಪ್ರಾಪರ್ ಮೀಲ್. ಯಾಕಂದರೆ ರಾಗಿಯಲ್ಲಿ ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಇರುತ್ತೆ, ಬನಾನಲ್ಲಿ ಫೈಬರ್ ಇರುತ್ತೆ, ಆ ಥರ. ಸೊ ಒಂದು ಮೀಲ್ ಕೊಟ್ಟಾದಮೇಲೆ ನಾವು ಅಟ್ಲೀಸ್ಟ್ ಒಂದು 4 to 5 hours ಬೇಕು ಬಿಫೋರ್ ದ ನೆಕ್ಸ್ಟ್ ಮೀಲ್. ಸೊ ನೆಕ್ಸ್ಟ್ ಮೀಲ್ ವಿಲ್ ಬಿ ಮಧ್ಯಾಹ್ನ. ಮಧ್ಯದಲ್ಲಿ 2 hours ಆದಮೇಲೆ ಲೈಟಾಗಿ ಒಂದು ಸ್ನ್ಯಾಕ್ ಕೊಡ್ಬೋದು, ಅಪಟೈಸರ್ ಥರ. ಅಪಟೈಸರ್ ಅಂದರೆ ನಮಗೆ ಹಸುವಾಗಕ್ಕೆ, ಇಲ್ಲ ಫೈಬರ್ಗೆ, ಇಲ್ಲಾಂದರೆ ಗಟ್ ಹೆಲ್ತ್ಗೆ. ಸೊ ದಟ್ ಈಸ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. Not biscuits. No. Biscuits and cakes. Indian Academy of Pediatrics ಏನು ಹೇಳುತ್ತೆ? Junk food is to be allowed only once in a week. ದಿನಾ ಸ್ನ್ಯಾಕ್ಸ್ಗೆ ಜಂಕ್ ಫುಡ್ ಅಲ್ಲ. ಫಸ್ಟ್ ಆಫ್ ಆಲ್ ಜಂಕ್ ಫುಡ್ ಅಂದರೆ ಏನು ನೀವೇ ಹೇಳಿ ಪಲ್ಲವಿ. ಹೈ ಶುಗರ್, ಹೈ ಸಾಲ್ಟ್, ಅಷ್ಟೇನಾ? ಮೈದಾ. ಓಕೆ, ಪ್ರಿಸರ್ವೇಟಿವ್ಸ್. ಮೈದಾಲಿ ಏನು ಪ್ರಾಬ್ಲಮ್ ಇದೆ? ಮೈದಾ ಇಸ್ ಫುಲ್ ಆಫ್, ಅದರಲ್ಲಿ ಏನು ಫೈಬರೇ ಇಲ್ಲ. ದಟ್ ಇನ್ಕ್ರೀಸಸ್, ದಟ್ ಸ್ಪೈಕ್ಸ್ ದ ಬ್ಲಡ್ ಶುಗರ್. ವೆರಿ ಗುಡ್. ಸೊ ಒಂದು ನಾವು ಎಷ್ಟು ತಿಂತೀವಿ ಅದು ಪೂರ್ತಿ ಕ್ಯಾಲೋರೀಸ್ ಬರುತ್ತೆ, ಬಟ್ ಅದ್ರ ಜೊತೆ ಸತ್ವನೇ ಇಲ್ಲ, ನ್ಯೂಟ್ರಿಯೆಂಟ್ಸ್ ಇಲ್ಲ. ಸೊ ಫಾರ್ ಎಕ್ಸಾಂಪಲ್ ಫೈಬರ್ ಇಲ್ಲ. ನ್ಯೂಟ್ರಿಯೆಂಟ್ಸ್ ಅಂದರೆ ಏನು? 3 ಮ್ಯಾಜಿಕ್ ನ್ಯೂಟ್ರಿಯೆಂಟ್ಸ್ ಅಂತ ನಾವು ಹೇಳ್ತೀವಿ. ವಿಟಮಿನ್ಸ್, ಮಿನರಲ್ಸ್ ಮತ್ತು ಫೈಬರ್. ಫೈಬರ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಗಟ್ ಹೆಲ್ತ್ಗೆ. ಎಷ್ಟು ಅಬ್ಸಾರ್ಬ್ ಆಗಬೇಕು, ಎಷ್ಟು ಮೋಷನ್ ನೀಟಾಗಿ ಹೋಗಬೇಕು, ಇವೆಲ್ಲ ಫೈಬರ್ ರೆಗ್ಯುಲೇಟ್ ಮಾಡುತ್ತೆ. ವೆರೆಸ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಆರ್ ರಿಕ್ವೈರ್ಡ್. ಸಿ, ಯು ಹ್ಯಾವ್ ಬ್ಯೂಟಿಫುಲ್ ಹೇರ್, ಯು ಆರ್ ಗ್ಲೋಯಿಂಗ್, ಯು ಆರ್ ಫುಲ್ ಆಫ್ ಎನರ್ಜಿ. ಇದೆಲ್ಲ ಎಲ್ಲಿಂದ ಬರುತ್ತೆ? ಇಟ್ ಈಸ್ ಫ್ರಮ್ ದ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಬರೀ ನಾವು ಕಾರ್ಬೋಹೈಡ್ರೇಟ್ ತಿಂದಿದ್ರೆ, ಬರೀ ಕ್ಯಾಲೋರೀಸ್ ತಿಂದಿದ್ರೆ ಏನು ಪ್ರಯೋಜನ ಇಲ್ಲ. ಸೊ ದಟ್ ಈಸ್ ವೈ ಚಿಲ್ಡ್ರನ್ ನೀಡ್ ಬ್ಯಾಲೆನ್ಸ್ ಆಫ್ ಆಲ್ ದೀಸ್ ಥಿಂಗ್ಸ್. ಅದಕ್ಕೆ ನಾವು ಹೇಳ್ತೀವಿ ಒಂದು ಫುಡ್ ಪ್ಲೇಟ್ ಆರ್ ಲಂಚ್ ಬಾಕ್ಸ್ ಹೇಗಿರಬೇಕು ಅಂದರೆ, ಫಸ್ಟ್ ವಿಲ್ ಲರ್ನ್ ದ ಫಾರ್ಮುಲಾ ಫಾರ್ ದಟ್. ಆ ಫಾರ್ಮುಲಾ ಏನಂದರೆ, ನಾವು ಅರ್ಧ ಏನು ತಿಂತೀವಿ, ಫಾರ್ ಎನಿಬಡಿ ಅಬವ್ 2 years, ದಿಸ್ ಇಸ್ ಲೆಸ್ ದೆನ್ 2 years, ವಿ ಹ್ಯಾವ್ ಅ ಡಿಫರೆಂಟ್ ಥಿಂಗ್. ಎಸ್, ಹಾಫ್ ಆಫ್ ದ ಲಂಚ್ ಬಾಕ್ಸ್ ಆರ್ ಫುಡ್ ಪ್ಲೇಟ್ ಹ್ಯಾಸ್ ಟು ಬಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಅಂದರೆ ಅದರಲ್ಲಿ ಫೈಬರ್, ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಇರುತ್ತೆ. ಆ ಫ್ರೂಟ್ ನೀವು ಹೆಂಗಾದರೂ ಕೊಡಿ, ಸ್ಯಾಲೆಡ್ ಆಗಿ ಕೊಡಿ, ಇಲ್ಲಾಂದರೆ ಯು ಮೇಕ್ ಇಟ್ ಆ್ಯಸ್ ಅ ಸ್ಮೂದಿ, ಇಲ್ಲ ವೆಜಿಟೇಬಲ್ ಪಲ್ಯ ಮಾಡಿ, ಇಲ್ಲ ಸ್ಯಾಲೆಡ್ ಮಾಡಿ, ಪರವಾಗಿಲ್ಲ. ಬಟ್ ಹಾಫ್ ಶುಡ್ ಬಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಮತ್ತು ಕಾಲು ಭಾಗ ಧಾನ್ಯಗಳು. ಈಗ ರಾಗಿ, ಗೋಧಿ ಯಾವುದಾದ್ರೂ ಇರಲಿ, ಕಾಲು ಭಾಗ ಮಾತ್ರ ಇರಬೇಕು, ಪೂರ್ತಿ ಲಂಚ್ ಬಾಕ್ಸ್ ಅಲ್ಲ. ಆ್ಯಂಡ್ ಎಷ್ಟು ನಾವು ಕಾರ್ಬೋಹೈಡ್ರೇಟ್ ತಿಂತೀವಿ ಅಷ್ಟೇ ನಾವು ಪ್ರೋಟೀನ್ ತಿನ್ನಬೇಕು, ಬೇಳೆ, ಕಾಳು ಅವೆಲ್ಲ. ಆ್ಯಂಡ್ ಆಮೇಲೆ ಒಂದು ಸ್ವಲ್ಪ ಡೈರಿ ಅಂದರೆ ಹಾಲು ಇಲ್ಲಾಂದರೆ ಮೊಸರು. ಈಗ ನೀವು ಒಂದು ಬಾಕ್ಸಲ್ಲಿ ಪುಳಿಯೋಗರೆ ಹಾಕ್ತೀರಾ, ಇಲ್ಲ ಟೊಮ್ಯಾಟೊ ರೈಸ್, ಇಲ್ಲ ಪಲಾವ್ ಅಂತ ಹಾಕ್ತೀರಾ, ಪ್ರೋಟೀನಲ್ಲಿ. ಅದಕ್ಕೆ ಒಂದು ಬಾಕ್ಸ್, ಬೆಂಟೋ ಬಾಕ್ಸ್ ಅಂತ ತೊಗೊಳ್ಳಿ. ಸ್ಮಾಲ್ ಕಂಪಾರ್ಟ್ಮೆಂಟ್ಸ್ ಇರುತ್ತಲ್ವ, ಒಂದು ಬಾಕ್ಸಲ್ಲಿ ನೀವು ಚಿತ್ರಾನ್ನ ಹಾಕಿ, ಇಲ್ಲ ಪಲಾವ್ ಹಾಕಿ. ಓಕೆ, ಅದಕ್ಕೆ ಪ್ರೋಟೀನ್ ಬೇಕಂದರೆ ನಾವು ನಮ್ಮ ಮನೆಯಲ್ಲಿ ಟೊಮ್ಯಾಟೊ ರೈಸ್ ಮಾಡುವಾಗ ಒಂದು ಇಷ್ಟು ಚೆನ್ನಾಗಿ ಹಾಕ್ಬಿಡ್ತೀವಿ, ಆ ಕಾಳು, ಇಲ್ಲ ಪನ್ನೀರ್ ಹಾಕ್ತೀವಿ. ನಮ್ಮ ಮಕ್ಕಳು ಕೇಳ್ತಾರೆ,
ನಮ್ಮ ಬಾಕ್ಸಲ್ಲಿ ಯಾಕೆ ಚಿತ್ರಾನ್ನ ಚಿತ್ರಾನ್ನ ಈ ಥರ ಇಲ್ಲಿ ಇದೆ. ಪನೀರ್ ಇದೆ, ಚೆನ್ನಾಗಿದೆ, ಹೌದು ನಮ್ಮದ್ರಲ್ಲಿ ಹಾಗೆ ಇರುತ್ತೆ ಅಂತ. ಸೊ ಯು ಹ್ಯಾವ್ ಟು ಬಿ ಕ್ಲೆವರ್ ಆ್ಯಂಡ್ ಆ್ಯಡ್ ದ ಪನೀರ್. ಈಗ ಹಳೆ ಕಾಲದಲ್ಲಿ ಟೆಂಪಲಲ್ಲಿ ಪುಳಿಯೋಗರೆ ಕೊಡ್ತಾರಲ್ವಾ, ಅದ್ರ ಜೊತೆ ಸುಂಡಲ್ ಅಂತ ಕೊಡ್ತಾರಲ್ವಾ. ಯಾಕೆ? ಬಿಕಾಸ್ ದಟ್ ಇಸ್ ಪ್ರೋಟೀನ್ ಅಲ್ವಾ. ನಾವು ಸುಂಡಲನ್ನು ಕ್ಯಾನ್ಸಲ್ ಮಾಡಿ ಬರೀ ಪುಳಿಯೋಗರೆ ತಿಂತೀವಿ. ದಟ್ ಇಸ್ ರಾಂಗ್. ಆ್ಯಂಡ್ ಬನಾನಾನು ಕೊಡ್ತಾ ಇದ್ರು ಅಲ್ವಾ. ಸೊ ಇಟ್ ವಾಸ್ ಅ ಪ್ರಾಪರ್ ಕಂಪ್ಲೀಟ್ ಮೀಲ್. ಸೊ ಅದೇ ಥರ ಇನ್ ಅವರ್ ಚಿಲ್ಡ್ರನ್, ಇನ್ಸ್ಟೆಡ್ ಆಫ್ ಒನ್ ಬಾಕ್ಸ್ ಆಫ್ ಒನ್ ಐಟಮ್, ರೆಡ್ಯೂಸ್ ದ ಬಾಕ್ಸ್ ಸೈಜ್. ಆ ಮೇನ್ ಐಟಮ್ನ ಕಮ್ಮಿ ಮಾಡಿಬಿಟ್ಟು ಅದ್ರ ಜೊತೆ ಪ್ರೋಟೀನ್ ಕಲಿಸ್ಲೇಬೇಕು. ಇಲ್ಲ ಡೈಲಿ ಒಂದು ಮೊಳಕೆ ಕಾಳು, ಒಂದು ಸ್ಯಾಲೆಡ್ ಥರ, ಸಮಥಿಂಗ್ ಲೈಕ್ ದಟ್. ಸೊ ದ್ಯಾಟ್ ವಿಲ್ ಮೇಕ್ ಅ ಪ್ರಾಪರ್ ಲಂಚ್ ಬಾಕ್ಸ್. ಇದೆಲ್ಲ ವಿಟಮಿನ್ಸ್ ಇದ್ದರೆ ನ್ಯಾಚುರಲ್ ಆಗಿ ಹಂಗರ್ ಬರುತ್ತೆ. ಇಲ್ಲಾದರೆ ಹಂಗರ್ ಬರಲ್ಲ. ಬಿಕಾಸ್ ಅಯರ್ನ್ ಇಸ್ ಇಂಪಾರ್ಟೆಂಟ್ ಫಾರ್ ಅಪಟೈಟ್. ಅಯರ್ನ್ ಇಲ್ಲ ಅಂದರೆ ಅಪಟೈಟ್ ಬರೋದಿಲ್ಲ. ಆ್ಯಂಡ್ ಅಯರ್ನ್ ವಿಲ್ ಕಮ್ ವೆನ್ ಯು ಗಿವ್ ಆಲ್ ದೀಸ್ ಐಟಮ್ಸ್. ಈಗ ಡಾಕ್ಟರ್ ಸುಪ್ರಜಾ ಮಾತಾಡ್ತಾ ಇದ್ರೆ ಕೇಳಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ಒಂಥರ ಫುಲ್ ಮೋಟಿವೇಶನ್, ಇನ್ಸ್ಪಿರೇಷನ್, ಮನೆಗೆ ಹೋಗಿ ಇದೆಲ್ಲ ಮಾಡ್ಬಿಡ್ಬೇಕು ಅಂತೆಲ್ಲ ಅನ್ಸುತ್ತೆ, ನೋಡೋರ್ಗೂ ಹಾಗೆ ಅನ್ಸುತ್ತೆ. ಬಟ್ ಮಕ್ಕಳನ್ನ ಕನ್ವಿನ್ಸ್ ಮಾಡೋದಿದೆಯಲ್ಲ, ಅದೊಂದು ದೊಡ್ಡ ಚಾಲೆಂಜ್ ಡಾಕ್ಟರ್. ಇಷ್ಟು ಹೇಳಿದೀರಾ, ಮಕ್ಕಳನ್ನ ಕನ್ವಿನ್ಸ್ ಮಾಡೋ ಟಿಪ್ಸು ಕೂಡ ಹೇಳ್ಬಿಡಿ. ಆ್ಯಕ್ಚುಲಿ ನನಗೇನು ಅನ್ಸುತ್ತೆ ಅಂದರೆ, ಮಕ್ಕಳನ್ನ ಕನ್ವಿನ್ಸ್ ಮಾಡೋದು ಈಸಿ, ದೊಡ್ಡವ್ರನ್ನೂ ಕನ್ವಿನ್ಸ್ ಮಾಡೋದು ಬಹಳ ಕಷ್ಟ. ಯಾಕಂದರೆ ನಾವು ಅಂದ್ಕೊತೀವಿ ಬರೀ ಮಗುಗೆ ಈ ಬಾಕ್ಸ್ ಕಳಿಸ್ಬೇಕು ಅಲ್ಲ, ತಪ್ಪು. ನಾವು ಹಂಗೆ ತಿನ್ನಬೇಕು. ಆವಾಗ ಮಕ್ಕಳು ಆಟೋಮ್ಯಾಟಿಕ್ ಆಗಿ ಫ್ಯಾಮಿಲಿ ಬಿಹೇವಿಯರ್ ಚೇಂಜ್ ಆಗಿದ್ರೆ ಮಗುದು ಬಿಹೇವಿಯರ್ ಚೇಂಜ್ ಆಗುತ್ತೆ. ಇನ್ಫ್ಯಾಕ್ಟ್ 2014 ನಾವೊಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೀವಿ, ಸೆಟ್ ಮೀ ಅಂತ. ಸ್ಟೂಡೆಂಟ್ ಎಂಪವರ್ಮೆಂಟ್ ಥ್ರೂ ಮೆಡಿಕಲ್ ಎಜುಕೇಷನ್. ಅಂದರೆ ಏನು, ನಾವು ಪೇರೆಂಟ್ಸ್ಗೆ ಎಷ್ಟೊಂದು ಹೇಳಿದ್ರೇನೋ ಅದು ಚೇಂಜ್ ಆಗ್ತಾ ಇರಲಿಲ್ಲ. ಬಟ್ ಡೈರೆಕ್ಟ್ಲಿ ಸ್ಟೂಡೆಂಟ್ಸ್ಗೆ ಹೋಗಿ ಹೇಳಿದರೆ ಅವ್ರದ್ದು ಬಿಹೇವಿಯರ್ ಚೇಂಜ್ ಆಗ್ತಾಯಿತ್ತು, ಫ್ಯಾಮಿಲಿ ಬಿಹೇವಿಯರ್ಸ್ ಚೇಂಜ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಈಗ ಕನಕಪುರ ರೋಡ್ ಹತ್ರ ಎಷ್ಟೊಂದು ಸ್ಕೂಲ್ಸ್ ಇದೆ. ಐ ಗಾಟ್ ಎನ್ ಆಪರ್ಚುನಿಟಿ ಈ ಥರ ಫುಡ್ ಬಗ್ಗೆ ಮಾತಾಡಿ ಎಷ್ಟೊಂದು ಮಕ್ಕಳು ಚೇಂಜ್ ಆಗಿದ್ದಾರೆ ಗೊತ್ತಾ. ಅದು ಕೇಳಿ ಅವ್ರ ಪೇರೆಂಟ್ಸ್ ಬರ್ತಾರೆ, ಹೇಳ್ತಾರೆ, ಮೇಡಮ್ ನೀವೇನೋ ಹೇಳಿದ್ರಿ ಈ ಥರ ಬಾಕ್ಸು ಮೊಸರು ತಿನ್ನಬೇಕು ಅಂತ, ಇವಾಗ ನಮ್ಮ ಮಗು ಕೇಳುತ್ತೆ. ಎಷ್ಟು ಖುಷಿ ಆಗುತ್ತೆ ನನಗೆ. ಅಂದರೆ ದ್ಯಾಟ್ ಈಸ್ ಲೈಕ್ ದ best, highest degree when you can change one person's life and one person's behavior. Children listen. When I show them, okay, ICUಲಿ ಹೇಗೆ ಬಂದಿದ್ರು, ಬಿಕಾಸ್ ಆಫ್ ದ ರಾಂಗ್ ಫುಡ್ ದೇವ್ ಈಟನ್, ಬಿಕಾಸ್ ಆಫ್ ಸರ್ಟನ್ ಡೆಫಿಷಿಯನ್ಸೀಸ್, ಅದೆಲ್ಲ ನೋಡಿ ಅವ್ರಿಗೆ ಇನ್ಸ್ಪಿರೇಷನ್. ಓಕೆ, ಇದಕ್ಕೋಸ್ಕರ ನಾವು ತಿನ್ನಬಾರ್ದಾ, ನಾವು ಎನರ್ಜಿ ಡ್ರಿಂಕ್ಸ್ ಕುಡಿಬಾರ್ದು ಇದಕ್ಕೆ ಅಂತ. ನಿಮಗೆ ಅದ್ರ ಬಗ್ಗೆ ಗೊತ್ತಾ? ಈ ಎನರ್ಜಿ ಡ್ರಿಂಕ್ಸ್ ಎಲ್ಲ ಮಕ್ಕಳು ತಗೋತಾರಲ್ವ, ಅದು ಏನಂತ ಗೊತ್ತಾ? ಎಷ್ಟೊಂದು ಬ್ರ್ಯಾಂಡ್ಸ್ ಇದೆ, ಎಷ್ಟೊಂದು ಬ್ಯೂಟಿಫುಲ್ ಅಡ್ವರ್ಟೈಸ್ಮೆಂಟ್ಸ್ ಇದೆ, ಬಿಗ್ ಹೀರೋಸ್ ಎಲ್ಲ ಹೇಳ್ತಾರೆ ಅದ್ರ ಬಗ್ಗೆ. ಸೊ ದೇ ಆರ್ ಟೆರಿಬಲ್. ಯಾಕಂದರೆ ಅದು ಎನರ್ಜಿ ಡ್ರಿಂಕ್ ಅಲ್ವೇ ಅಲ್ಲ, ಅದು ಸ್ಟಿಮ್ಯುಲೆಂಟ್ ಡ್ರಿಂಕ್ ಅಂತ ಹೇಳ್ತೀವಿ. ಅಂದರೆ ಅದರಲ್ಲಿ ಕ್ಯಾಫೀನ್ ಇರುತ್ತೆ. ಮಗು ಆ ಕ್ಯಾಫೀನ್ ತೊಗೊಂಡಿದ್ರೆ ಇಟ್ಸ್ ಲೈಕ್ ಟೇಕಿಂಗ್ 10 cups ಆಫ್ ಕಾಫಿ. ಹಾರ್ಟಿಗೆ ಬ್ರೈನಿಗೆ ಸ್ಟಿಮ್ಯುಲೇಟ್ ಆಗುತ್ತೆ. ಸೊ ಹಾರ್ಟ್ ರಿದಮ್ ಅಬ್ನಾರ್ಮಲ್ ಆಗುತ್ತೆ. ಸೊ ಒಂದು ಮಗು ಹಾಗೆ ಬಂದಿದ್ರು, ಅಬ್ನಾರ್ಮಲ್ ಹಾರ್ಟ್ ರಿದಮಿಂದ ಕೊಲ್ಯಾಪ್ಸ್ ಆಗಿದ್ರು. ಸೊ ನಾವು ಅದಕ್ಕೆ ವಿ ಹ್ಯಾಡ್ ಟು ಡೂ ಲಾಟ್ ಆಫ್ ಕ್ರಿಟಿಕಲ್ ಕೇರ್ ಆ್ಯಂಡ್ ಹಾರ್ಟ್ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಸೆಟ್ ಆಯಿತು. ಪಾಪ ಆ ಮಗುಗೆ ಗೊತ್ತೇ ಇರಲಿಲ್ಲ ಎನರ್ಜಿ ಡ್ರಿಂಕಿಂದ ಈ ಥರ ಆಗಿದೆ ಅಂತ. ಸೊ ಈ ಥರ ಕಥೆಗಳೆಲ್ಲ ಕೇಳಿ ಅವ್ರಿಗೆ ಓಕೆ ಈ ಥರ ಇದೆಯಾ, ಸೊ ಇದು ಮಕ್ಕಳಿಗೆ ಒಳ್ಳೆಯದಲ್ಲ ಅಂತ ದೇಸೆ ವಿ ವೋಂಟ್ ಡ್ರಿಂಕ್ ಇಟ್, ವೈ ಶುಡ್ ವಿ ಡ್ರಿಂಕ್ ಇಟ್ ಅಂತ. ಸೊ ಆ ಥರ ಐ ಫೀಲ್ ಚಿಲ್ಡ್ರನ್ ವಿಲ್ ಲಿಸನ್. ಆದರೆ ಪೀಡಿಯಾಟ್ರಿಷನ್ ಜೊತೆ ಡಿಸ್ಕಸ್ ಮಾಡಬೇಕು, ಇಲ್ಲಾದರೆ ಟೀಚರ್ಸ್ ಡಿಸ್ಕಸ್ ಮಾಡಿದರೆ ಆವಾಗ ಅವರು ಅಥಾರಿಟಿಯಿಂದ ಬರುತ್ತಲ್ವ. ಬರೀ ನನ್ನ ಮಕ್ಕಳು ನನ್ನ ಮಾತು ಕೇಳಲ್ಲ, ಆದರೆ ಪೀಡಿಯಾಟ್ರಿಷನ್ ಹತ್ರ ಹೋಗಿದ್ರೆ ಡೆಫಿನೆಟ್ಲಿ ಅವ್ರು ಕೇಳ್ತಾರೆ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಟು ಹ್ಯಾವ್ ಅ ಹೆಲ್ತಿ ಡಿಸ್ಕಷನ್, ದ ಫ್ಯಾಮಿಲಿ, ದ ಡಾಕ್ಟರ್ ಆ್ಯಂಡ್ ದ ಚೈಲ್ಡ್. ಎರಡನೇದು ಪಲ್ಲವಿ, ಇದು ನಾನು ಹೇಳ್ತೀನಿ, ನಮಗೆ ತುಂಬ ಬೇಜಾರಾಗುತ್ತೆ. ಇವಾಗ ಟೀನೇಜರ್ಸ್ ಬರ್ತಾರಲ್ವ, ಗರ್ಲ್ಸ್, ತಾಯಿದು ಕಂಪ್ಲೇಂಟ್ ಏನು, ಮೇಡಮ್ ನೀವೇ ಹೇಳಿ, ಕೆಳಗಡೆನೇ ಹೋಗಲ್ಲ, ಬರೀ ಟಿ ವಿ ಮುಂದೆ ಕೂತ್ಕೊಳ್ಳೋದು, ಓದೋದು ಅಷ್ಟೇ. ಇವಾಗ ನೋಡಿ ಎಷ್ಟು ದಪ್ಪ ಆಗಿದ್ದಾರೆ, ಈ ಪ್ರಾಬ್ಲಮ್ ಆಗ್ತಾಯಿದೆ, ಪೀರಿಯಡ್ಸ್ ಪ್ರಾಬ್ಲಮ್ ಆಗ್ತಾಯಿದೆ, ಏನೇನೋ ಹೇಳ್ತಾರೆ. ನಾನು ಆಮೇಲೆ ಮಗು ಜೊತೆ ಕೂತ್ಕೊಂಡು ಏನಮ್ಮ ಏನಾಯಿತು, ಇಲ್ಲ ಆಂಟಿ ನಮಗೆ ಟಯರ್ಡ್ ಆಗುತ್ತೆ, ಅವರು ಲೇಝಿ ಅಂತ ಹೇಳ್ತಾರೆ. ಶಿ ಈಸ್ ನಾಟ್ ಲೇಝಿ. ಆ್ಯಕ್ಚುಲಿ ಟೆಸ್ಟ್ ಮಾಡಿದಾಗ ಅವ್ರಿಗೆ ಅಯರ್ನ್ ಡೆಫಿಷಿಯನ್ಸಿ ಇರುತ್ತೆ. ಸೊ ನಿಮ್ಗೆ ಗೊತ್ತಾ, ಇಂಡಿಯಾ ಅಲ್ಲಿ 1 in 2 children have iron deficiency. Okay. Iron or ಕಬ್ಬಿನಾಂಶ, that is what color? ಕಪ್ಪು. And with oxygen it becomes reddish brown. ಅಂದರೆ ಡಾರ್ಕ್ ಕಲರ್ ಪಿಗ್ಮೆಂಟ್ ಅದಲ್ವಾ. ಸೊ ವೈಟ್ ಕಲರ್ ಫುಡ್ಡಲ್ಲಿ ಇಲ್ಲವೇ ಇಲ್ಲ. ಬಟ್ ನಾವೇನು ತಿಂತೀವಿ? ವೈಟ್ ರೈಸ್, ಇಡ್ಲಿ, ದೋಸೆ, ಮೊಸರು, ಹಾಲು ಅಷ್ಟೇ.
ಎಲ್ಲ ವೈಟ್ ಕಲರ್, ಅದರಲ್ಲಿ ಐಯನ್ನೇ ಸಿಗೋದಿಲ್ಲ. ದಟ್ ಈಸ್ ವೈ ಇಂಡಿಯನ್ ಡಯಟ್ ಈಸ್ ಅ ಸೀರಿಯಲ್ ಬೇಸ್ಡ್ ಡಯಟ್. ಅಂದರೆ ಅದರಲ್ಲಿ iron is very very low. So unless we start eating dark pigmented green, red, brown foods, ನಮಗೆ ಅಯನೇ ಸಿಗೋದಿಲ್ಲ. ರಾಗಿ, ಖರ್ಜೂರ, ಬಾದಾಮು, ರೆಡ್ ಮೀಟ್, ಮಟನ್, ಇಂಥ ಐಟಮ್ಸ್, ಸೊಪ್ಪು ಜಾಸ್ತಿ ತಿನ್ಬೇಕು. ಇವಾಗ ನುಗ್ಗೆ ಸೊಪ್ಪು ಫುಲ್ ಇನ್ಸ್ಟಾಗ್ರಾಮಲ್ಲಿ ಬರುತ್ತಲ್ವ, ಕರೆಕ್ಟ್, ಅದರಲ್ಲಿ ಅಯಾನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಚಿಕನ್ ಲಿವರ್, ಸೊ ಆಲ್ ಆಫ್ ದೀಸ್ ಆರ್ ಡಾರ್ಕ್ ಪಿಗ್ಮೆಂಟೆಡ್, ಆ್ಯಂಡ್ ಅದು ತಿಂದಿದ್ರೆ ಅಯಾನ್ ಸಿಗುತ್ತೆ. ಒನ್ ಡೇ ಅಲ್ಲ, it has to be a practice, it has to be a habit. And iron deficiency ಹೇಗೆ ಕಂಡುಹಿಡಿಯೋದು? ಒಂದು ಅನೀಮಿಯಾ, ಅಂದರೆ ನಮ್ಮ ರಕ್ತ ಕಡಿಮೆ ಆಗುತ್ತೆ, ಸೊ ನಮಗೆ ಟಯರ್ಡ್ನೆಸ್ ಇರುತ್ತೆ, ನಮಗೆ ಒಂದು ಥರ ಉತ್ಸಾಹ ಇರಲ್ಲ. ಬಟ್ ಸೆಕೆಂಡ್ ಥಿಂಗ್, ಅನೀಮಿಯಾ ಇಲ್ಲ ಅಂದ್ರೇನು, ನಮ್ಮ ಬ್ರೈನ್ದು IQ ಕಡಿಮೆ ಆಗುತ್ತೆ, ಮೆಮೊರಿ ಕಡಿಮೆ ಆಗುತ್ತೆ, ನಾವು ಎಷ್ಟು ಓದಿದ್ದೀವಿ ಎಲ್ಲ ಮರ್ತೋಗ್ಬಿಡ್ತೀವಿ. ಇಟ್ ಕ್ಯಾನ್ ಬಿ ಅಯರ್ನ್ ಡೆಫಿಷಿಯನ್ಸಿ. ಸೊ ಡೆಫಿನೆಟ್ಲಿ ಅಯರ್ನ್ ಬಗ್ಗೆ ಪೀಡಿಯಾಟ್ರಿಷನ್ಸ್ ಹತ್ರ ಡಿಸ್ಕಸ್ ಮಾಡಬೇಕು. ನಾವು ವಿ ಹ್ಯಾವ್ ಟು ಕೀಪ್ ಇನ್ ಮೈಂಡ್, ಅಯರ್ನ್ ಡೆಫಿಷಿಯನ್ಸಿ ಆಗ್ಬೋದು, ಅಯರ್ನ್ ಸಿರಪ್ ತಗೋಬೋದು, ಇಲ್ಲ ಡಿವರ್ಮಿಂಗ್ ಅಂತ ಗೊತ್ತಲ್ವಾ, ಪ್ರತಿ 6 ತಿಂಗಳು ಗೌರ್ಮೆಂಟ್ ಆಫ್ ಕರ್ನಾಟಕ ಹೇಳ್ತಾರೆ ನಾವು ಜಂತುಳದ ಔಷಧಿ ಕೊಡಬೇಕು. ಯಾಕಂದರೆ ಆ ಜಂತುಳಗೆ ಅಯರ್ನ್ ತುಂಬ ಇಷ್ಟ, ಅದು ತಿನ್ಬಿಡುತ್ತೆ. ಅದಕ್ಕೆ ಹೊಟ್ಟೆ ನೋವಿಗೆ ನಾವು ಕೊಡ್ತಾ ಇಲ್ಲ, ನ್ಯೂಟ್ರಿಯೆಂಟ್ಸ್ ವಿಲ್ ಗೋ ಟು ದ ವರ್ಮ್ಸ್. ಸೊ ಅದಕ್ಕೋಸ್ಕರ ಅಯರ್ನ್ ಡೆಫಿಷಿಯನ್ಸಿ ಇದ್ದಾಗ ಜಂತುಳದ ಔಷಧಿ ತಗೊಳ್ಳೇಬೇಕು, ಅಯರ್ನ್ ಸಿರಪ್ಸ್ ತಗೋಬೋದು, ಮತ್ತು ಫುಡ್ ಹ್ಯಾಬಿಟ್ಸ್ನ ಚೇಂಜ್ ಮಾಡಬೇಕು. ಬಿಕಾಸ್ ವೆನ್ ಚಿಲ್ಡ್ರನ್ ಹ್ಯಾವ್ ಅಯರ್ನ್ ಡೆಫಿಷಿಯನ್ಸಿ, ದೇರ್ ರಿಕವರಿ ಇನ್ ICU ಬಿಕಮ್ ಸ್ಲೋ. ನಾವು ಮಕ್ಕಳಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಎಲ್ಲ ಕೊಟ್ಟಿದ್ದೀವಿ ಸಿಂಪಲ್ ಅಯರ್ನ್ ಡೆಫಿಷಿಯನ್ಸಿಯಿಂದ. ತಪ್ಪಲ್ವಾ ಬೇರೆ ಅವ್ರ ರಕ್ತ ಕೊಡೋದು? ಈಗ ನೀವು ಹೇಳ್ತಿರೋದು ಮತ್ತು ರಿಜಿಸ್ಟರ್ ಆಗುತ್ತೆ. ಮಗು ಏನಾದರೂ ಓದಿದಾಗ ಇಲ್ಲಮ್ಮ ನಂಗೆ ಮರ್ತೋಯ್ತು ಅಂದರೆ ದಟ್ ಕುಡ್ ಬಿ yes of course. ಆಲ್ಮೋಸ್ಟ್ 10 points IQ ಕಡಿಮೆ ಆಗುತ್ತೆ ವಿತ್ ಅಯರ್ನ್ ಡೆಫಿಷಿಯನ್ಸಿ. ಆ್ಯಂಡ್ ಅಯರ್ನ್ ಇಂದ ಸ್ಲೀಪು ಎಫೆಕ್ಟ್ ಆಗ್ಬೋದು. ಸೊ ರೆಸ್ಟ್ಲೆಸ್ ಆಗಿರ್ತಾರೆ, ಬಿಹೇವಿಯರಲ್ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಅಯರ್ನ್ ಇಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ನಾವು ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಒಂದು ಕಡೆ ಈ ಥರದ ಅವೇರ್ನೆಸ್ ಮೂಡ್ಸೋ ಪ್ರೋಗ್ರಾಮ್ಸ್ ನಾವು ಮಾಡ್ತಿರೋದು, ನೀವು ಹೇಳ್ತಿರೋದು. ಮತ್ತೊಂದು ಕಡೆ ತುಂಬ ಜನಕ್ಕೆ ಅವೇರ್ನೆಸ್ ಜಾಸ್ತಿ ಆಗಿ ಒಳ್ಳೆ ಒಳ್ಳೆ ಆಹಾರವನ್ನು ಬಳಸ್ಕೋಬೇಕು ಅನ್ನೋ ಒಂದು ಉದ್ದೇಶ ಕೂಡ ಇದೆ. ಸೊ ಈ ಥರದ ಒಂದು ಜರ್ನಿಯಲ್ಲಿದ್ದಾಗ ತುಂಬ ತಪ್ಪುಗಳನ್ನು ಕೂಡ ಜನರು ಮಾಡ್ತಾರೆ. ಥಿಂಕಿಂಗ್ ದಿಸ್ ಇಸ್ ರಿಯಲಿ ಹೆಲ್ದಿ, ಥಿಂಕಿಂಗ್ ದಿಸ್ ಇಸ್ ಆರ್ಗ್ಯಾನಿಕ್, ಆ ಥರ ಇದು ಒಳ್ಳೇದು ಅಂತ ಜನ ಅಂದ್ಕೊಂಡಿರೋದು, ಬಟ್ ಮಾಡ್ತಿರೋದು ತಪ್ಪು. ಆ ಥರದ್ದು ಯಾವುದು ಡಾಕ್ಟರ್? ಇದೆಯಾ ಆ ಥರ? ಐ ಥಿಂಕ್ ದ ಫಸ್ಟ್ ಥಿಂಗ್ ನಾನು ಹೇಳಬೇಕಂದ್ರೆ ಈ ಡೈರೆಕ್ಟ್ ಹಸುವಿನ ಹಾಲು ಕೊಡೋದು. ಓಕೆ, ಪ್ಯಾಕೆಟ್ ಹಾಲು ಅಂತ ಹೇಳ್ತೀವಲ್ವ, ಡೈರಿಯಿಂದ ಬಂದಿರೋ ಹಾಲು, ಅದರಲ್ಲಿ ಡೈರಿಯಲ್ಲಿ ಏನು ಮಾಡ್ತಾರೆ? ಪ್ಯಾಸ್ಚರೈಸೇಷನ್. ಸೊ ವಾಟ್ ಈಸ್ ಪ್ಯಾಸ್ಚರೈಸೇಷನ್? ಆ್ಯಕ್ಚುಲಿ ಇಟ್ಸ್ ಹೀಟಿಂಗ್ ಇಟ್ ಟು ವೆರಿ ವೆರಿ ಹೈ ಟೆಂಪ್ರೇಚರ್ಸ್ ಆ್ಯಂಡ್ ದೆನ್ ರ್ಯಾಪಿಡ್ಲಿ ಕೂಲಿಂಗ್ ಇಟ್. ಸೊ ಅದರಿಂದ ಏನಾಗುತ್ತೆ, ಒಂದು ಸ್ಟೋರೇಜ್ ಆಫ್ ಮಿಲ್ಕ್ ವಿಲ್ ಇನ್ಕ್ರೀಸ್. ದ ಮಿಲ್ಕ್ ಕ್ಯಾನ್ ಬಿ ಸ್ಟೋರ್ಡ್ ಲಾಂಗರ್. ವೈ ಕ್ಯಾನ್ ಇಟ್ ಬಿ ಸ್ಟೋರ್ಡ್ ಲಾಂಗರ್? ಯಾಕಂದರೆ ಬ್ಯಾಕ್ಟೀರಿಯಾ ಇಲ್ಲ, ಎಲ್ಲ ಸತ್ತೋಗಿದೆ ಅದರಲ್ಲಿ. ಬಟ್ ಅದು ನಾವು ಬಾಯ್ಲ್ ಮಾಡಿದ್ರೇನೂ ಆಗಬಹುದು. ಬಟ್ ಬ್ಯಾಕ್ಟೀರಿಯಲ್ ಸ್ಪೋರ್ಸ್ ಇರುತ್ತಲ್ವಾ, ಇಟ್ ಈಸ್ ಅ ಫಾರ್ಮ್ ಆಫ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ದ ಬ್ಯಾಕ್ಟೀರಿಯಾ. ಅದು ಸಾಯಲ್ಲ. ಅದು ನಾವು ಮನೇಲಿ ಹಾಲು ಕಾಯಿಸಿದ್ರು ಸಾಯಲ್ಲ. ಎಸ್, ಮೋಸ್ಟ್ ಆಫ್ ದ ಟೈಮ್. ಸೊ ಈ ವೆರಿ ಸ್ಟ್ರಾಂಗ್ ಬ್ಯಾಕ್ಟೀರಿಯಾ ಲೈಕ್ TB ಬ್ಯಾಕ್ಟೀರಿಯಾ, ಬ್ರುಸೆಲ್ಲಾ, ಇವೆಲ್ಲ ಅನ್ಪ್ಯಾಸ್ಚರೈಸ್ಡ್ ಮಿಲ್ಕಿಂದ ಬರ್ಬೋದು. ಅಂದರೆ ಡೈರೆಕ್ಟ್ಲಿ ನಾವು ಹಸುವಿಂದ, ಎಮ್ಮೆಯಿಂದ ಹಾಲು ತಗೊಂಡು ಮಕ್ಕಳಿಗೆ ಕೊಟ್ಟಿದ್ರೆ, ವಿತೌಟ್ ಬಾಯ್ಲಿಂಗ್ ಕೊಟ್ಟಿದ್ರೆ ಗ್ಯಾರಂಟಿ ಪ್ರಾಬ್ಲಮ್ಸ್ ಆಗುತ್ತೆ. ಬಾಯ್ಲ್ ಮಾಡಿ ಕೊಟ್ಟಿದ್ರೇನೂ ಪ್ರಾಬ್ಲಮ್ಸ್ ಬರಬಹುದು. ಸೊ ವಿ ಶುಡ್ ಅವಾಯ್ಡ್ ಅನ್ಪ್ಯಾಸ್ಚರೈಸ್ಡ್ ಮಿಲ್ಕ್. ಇದು ನಾನು ಹೇಳೋ ಮಾತಲ್ಲ, ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಸ್ಟ್ರಾಂಗ್ಲಿ ಸೇಸ್ ಡು ನಾಟ್ ಕನ್ಸ್ಯೂಮ್ ಅನ್ಪ್ಯಾಸ್ಚರೈಸ್ಡ್ ಮಿಲ್ಕ್. ಯಾಕೆಂದರೆ ಈ ಬ್ಯಾಕ್ಟೀರಿಯಾಯಿಂದ ವಿ ಆರ್ ಸೀಯಿಂಗ್ TB, ನಾಟ್ ದ ಲಂಗ್ TB. ಇದು TB ಬೋವಿಸ್ ಅವೆಲ್ಲ ಒಂದು ಗಡ್ಡೆಗಳು ಇರುತ್ತೆ ಇಲ್ಲಿ, ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಹೋಗಿ ಅದು ಮನೆ ಮಾಡುತ್ತೆ. ಸೊ ದಟ್ ವಿಲ್ ಸ್ಟಾರ್ಟ್ ಬಿಕಮಿಂಗ್ ಬಿಗ್. ನೆಕ್ಸ್ಟ್ ಬ್ರುಸೆಲ್ಲಾ ಅಂತ ಒಂದು ಕಂಡೀಷನ್ ಮೊನ್ನೆ ಡಯಾಗ್ನೋಸ್ ಮಾಡಿದ್ವಿ ನಮ್ಮ ಹಾಸ್ಪಿಟಲಲ್ಲಿ. ಎಲ್ಲ ಟೆಸ್ಟ್ ಮಾಡಿದ್ವಿ, ಫೀವರ್, ಮಗು ಚೆನ್ನಾಗಿದೆ, ಬಟ್ ದಿನ ಫೀವರ್, 3 ವಾರ ಆಯಿತು ಫೀವರ್ ಬಂದು. ಆ್ಯಂಡ್ ಲಿವರ್, ಕಿಡ್ನಿ ಎಲ್ಲ ದಪ್ಪ ಆಗ್ತಾಯಿತ್ತು, ಲಿವರ್, ಸ್ಪ್ಲೀನ್. ಆಮೇಲೆ ನೋಡಿದರೆ ಬ್ರುಸೆಲ್ಲಾ ಪಾಸಿಟಿವ್ ಆಗಿ ಬಂದಿದೆ. ಅದು ಫುಡ್ಡಿಂದನೇ ಬರುತ್ತೆ. ಸೊ ವಿ ಹ್ಯಾವ್ ಟು ಬಿ ಕೇರ್ಫುಲ್. ಆ್ಯಂಡ್ ಟ್ರೀಟ್ಮೆಂಟ್ ಇಸ್ ಆಲ್ಮೋಸ್ಟ್ 6 ವಾರ ಆ್ಯಂಟಿಬಯೋಟಿಕ್ಸ್ ತಗೋಬೇಕು ಆ ಕಂಡೀಷನಲ್ಲಿ. ಸೊ ಪ್ಲೀಸ್ ಡೋಂಟ್ ಟೇಕ್ ಅನ್ಪ್ಯಾಸ್ಚರೈಸ್ಡ್ ಮಿಲ್ಕ್. ನಿಮ್ಮ ಆರ್ಗ್ಯಾನಿಕ್ ಮಿಲ್ಕ್ ಬೇಕಂದರೆ ಎಸ್, ಆರ್ಗ್ಯಾನಿಕ್ ಇಸ್ ಗುಡ್. ಅದರಲ್ಲಿ ಪ್ರಿಸರ್ವೇಟಿವ್ಸ್ ಕಡಿಮೆ ಇರುತ್ತೆ, ಆ್ಯಂಟಿಬಯೋಟಿಕ್ ಹಾರ್ಮೋನ್ ಎಕ್ಸ್ಪೋಜರ್ ಕಡಿಮೆ ಇರುತ್ತೆ, ಬಟ್ ಪ್ಯಾಸ್ಚರೈಸೇಷನ್ ಆಗಲಿ. ಸೊ ಚೂಸ್ ದಟ್ ಕೈಂಡ್ ಆಫ್ ಮಿಲ್ಕ್. ಆ ಥರ ಇನ್ನೊಂದೆರಡು ಐಟಮ್ಸ್ ಏನಾದರೂ ಇದೆಯಾ? ಆಫ್ಕೋರ್ಸ್, 2 ಅಲ್ಲ, ಜಾಸ್ತಿ ಐಟಮ್ಸ್ ಇದೆ. ಸೊ ಈಗ
ನಮ್ಮ ತಂದೆ ತಾಯಿ ನಮ್ಮ ಜೊತೆನೇ ಇರ್ತಾರೆ, ಅತ್ತೆನೂ ಇರ್ತಾರೆ. ಅವ್ರೇನು ಹೇಳ್ತಾರೆ, ಮಕ್ಕಳಿಗೆ ನೀವು ಬಿಸ್ಕೆಟೇ ಕೊಡಲ್ಲ, ಎಷ್ಟು ಒಳ್ಳೆ ಬಿಸ್ಕೆಟ್ಸ್ ಇರುತ್ತೆ. ಈ ಯುನೋ ಬ್ರೇಕ್ಫಾಸ್ಟ್ ಸೀರಿಯಲ್ ಟಿ ವಿಯಲ್ಲಿ ತೋರಿಸ್ತಾರಲ್ವ, ರಿಚ್ ಇನ್ ಕ್ಯಾಲ್ಶಿಯಮ್, ಅಯಾನ್, ಟಾಲರ್, ಸ್ಟ್ರಾಂಗರ್ ಎಲ್ಲ, ಬರೀ ಅದು ತಿನ್ನಬೇಕು ನಾವು ಆ ಥರ ಅನಿಸುತ್ತೆ ನಮಗೆ. ಇಟ್ಸ್ ಆಬ್ಸಲ್ಯೂಟ್ಲಿ ರಬಿಶ್. ಯಾಕಂದರೆ ಐ ವಾಂಟ್ ಟು ಟೆಲ್ ಯು, ನಮಗೆ ಇದು ಜಂಕ್ ಫುಡ್ ಇದೆಯಾ ಇಲ್ವಾ ಅಂತ ಹೇಗೆ ಗೊತ್ತಾಗ್ಬೋದು? ಒಂದು ಪೇರೆಂಟ್ ಹಿಂದೆಗಡೆ ಲೇಬಲ್ ಓದಬೇಕು. ಹಿಂದ್ಗಡೆ ಲೇಬಲ್ ನಾವೆಲ್ಲ ಹಿಂದ್ಗಡೆ ನೋಡೋದಿಲ್ಲ. ಫಸ್ಟ್ ನಾವು ನೋಡ್ತೀವಿ ಬ್ರ್ಯಾಂಡ್. ಓ, ಇದು ಒಳ್ಳೆ ಬ್ರ್ಯಾಂಡ್, ಓಕೆ, ಈ ಬ್ರ್ಯಾಂಡಿಂದ ನಮಗೆ ಚೀಟಿಂಗ್ ಆಗಲ್ಲ, ಚೆನ್ನಾಗಿರುತ್ತೆ. ಪ್ರೈಸು ನೋಡ್ತೀವಿ, ಸ್ವಲ್ಪ ಎಕ್ಸ್ಪೈರಿ ಡೇಟ್ ನೋಡ್ತೀವಿ ಅಷ್ಟೇ. ಆ್ಯಂಡ್ ಫ್ರಂಟಲ್ಲಿ ನಮಗೆ ಯಾಕೆ ಅಟ್ರಾಕ್ಷನ್ ಬಂತು? ರಿಚ್ ಇನ್ ಕ್ಯಾಲ್ಶಿಯಮ್, ರಿಚ್ ಇನ್ ಫೈಬರ್, ಲೋ ಇನ್ ಸ್ಯಾಚುರೇಟೆಡ್ ಫ್ಯಾಟ್ಸ್, ನೋ ಟ್ರಾನ್ಸ್ ಫ್ಯಾಟ್ಸ್, ಇವೆಲ್ಲ ಅಡ್ವರ್ಟೈಸ್ಮೆಂಟ್ ಗಿಮಿಕ್ಸ್. ಬ್ಯಾಕಲ್ಲಿ 2 ಬಾಕ್ಸಸ್ ಇರುತ್ತೆ. ಒಂದು ಬಾಕ್ಸಲ್ಲಿ ಇಂಗ್ರೀಡಿಯೆಂಟ್ ಲಿಸ್ಟ್ ಅಂತ ಇರುತ್ತೆ, ಇನ್ನೊಂದು ಬಾಕ್ಸಲ್ಲಿ ಪರ್ಸೆಂಟೇಜ್ RDA ಅಂತ ಇರುತ್ತೆ. ಎಷ್ಟು ಗ್ರಾಮ್, ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಪರ್ ಡೇ ನಾವು ತಿನ್ನಬಹುದು ಅಂತ ಅದೂ ಇದೆ. ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಯಿತು ಬಿಡಿ. ಫಸ್ಟ್ ಇಂಗ್ರೀಡಿಯೆಂಟ್ ಲಿಸ್ಟ್ ನೋಡಿ. ಇಂಗ್ರೀಡಿಯೆಂಟ್ ಲಿಸ್ಟ್ ಉದ್ದ ಇದ್ದರೆ ಗ್ಯಾರಂಟಿ ಅದು ನಮಗೆ ಬೇಡ. ಬಿಕಾಸ್ ದ ಮೋರ್ ಲಾಂಗರ್ ಇಂಗ್ರೀಡಿಯೆಂಟ್ ಲಿಸ್ಟ್, ಮೋರ್ ಕೆಮಿಕಲ್ಸ್ ಅವ್ರು ಆ್ಯಡ್ ಮಾಡಿದ್ದಾರೆ. ಅದೆಲ್ಲ ನಮಗೆ ಬೇಕಾ? ಸೆಕೆಂಡ್, ಫಸ್ಟ್ 3 ಐಟಮ್ಸ್ ಇನ್ ದ ಇಂಗ್ರೀಡಿಯೆಂಟ್ ಲಿಸ್ಟ್, ಅದು ಅತಿ ಮುಖ್ಯ. ಯಾಕಂದರೆ ವೆಯ್ಟ್ ಪ್ರಕಾರನ ಅದು ಬರೀತೆ. ಫಾರ್ ಎಕ್ಸಾಂಪಲ್, ಫ್ರೂಟ್ ಜಾಮ್ ಅಲ್ಲಿ ಫಸ್ಟ್ 3 ಇಂಗ್ರೀಡಿಯೆಂಟ್ಸಲ್ಲಿ ಫ್ರೂಟ್ ಇಲ್ಲ ಅಂದರೆ ಅದು ಗ್ಯಾರಂಟಿ ಫ್ರೂಟ್ ಜಾಮ್ ಅಲ್ಲ. ಫಸ್ಟ್ 3 ಇಂಗ್ರೀಡಿಯೆಂಟ್ಸಲ್ಲಿ ಜಂಕ್ ಫುಡ್ ಶುಡ್ ನಾಟ್ ಬಿ ದೇರ್. ಇಲ್ಲಾದರೆ ಅದು ಜಂಕ್ ಫುಡ್ ಆಗುತ್ತಲ್ವಾ? ಸೊ ವಾಟ್ ಈಸ್ ದಟ್ ಜಂಕ್ ಫುಡ್ ಐಟಮ್ಸ್? ಸಾಲ್ಟ್, ಶುಗರ್, ಸ್ಯಾಚುರೇಟೆಡ್ ಫ್ಯಾಟ್. 3S ರಿಮೆಂಬರ್ ಮಾಡಿ. ಸ್ಯಾಚುರೇಟೆಡ್ ಫ್ಯಾಟ್ ಅಂದರೆ ಏನು? ಸ್ಟಿಕ್ಕಿ ಥರ ಫ್ಯಾಟ್, ದ ಫ್ಯಾಟ್ ದಟ್ ಸ್ಟಿಕ್ಸ್ ಟು ಯುವರ್ ಬ್ಲಡ್ ವೆಸಲ್ಸ್. ಅದರಿಂದ ಸ್ಟ್ರೋಕು, ಹಾರ್ಟ್ ಅಟ್ಯಾಕ್, ಮೆಟಬಾಲಿಕ್ ಹೆಲ್ತ್ ಅದೆಲ್ಲ ಆಗುತ್ತೆ. ಆರ್ ನಂಬರ್ 1 ಆಯಿಲ್ ಇನ್ ದಟ್ ಇಸ್ ಪಾಮ್ ಆಯಿಲ್. ಸೊ ಫಸ್ಟ್ 3 ಇಂಗ್ರೀಡಿಯೆಂಟ್ಸಲ್ಲಿ ಪಾಮ್ ಆಯಿಲ್ ಇರಬಾರ್ದು. ಸಿಂಪಲ್ ಚಿಪ್ಸ್ ಪ್ಯಾಕೆಟಲ್ಲಿ ಅವರು ಬರೆದಿರ್ತಾರೆ ಸಾಲ್ಟ್ ಇಸ್ ದ ಮೇನ್ ಇಂಗ್ರೀಡಿಯೆಂಟ್, ಸೊ ದಟ್ ಇಸ್ ಜಂಕ್ ಫುಡ್. ಬಟ್ ಡಿಡ್ ಯು ನೋ ಬ್ರೇಕ್ಫಾಸ್ಟ್ ಸೀರಿಯಲ್ ಒಳ್ಳೆ ಬ್ರ್ಯಾಂಡ್ಸಲ್ಲಿ in the first 3 ingredients you will have salt or sugar, so that is junk food. So please look at the back of the pack, look at long list or short list. A short list alli first 3 ingredients very important. ಆ ಥರ ಇದ್ರೆ ಅದರಿಂದ ದೂರ ಇರೋದೇ yes, ದೂರ ಇರೋದು once a week ಅಷ್ಟೇ, not daily. ಯಾಕಂದ್ರೆ ನಾವು ಡೈಲಿ ತಿಂದಿದ್ರೆ that has problems. ಅಂದ್ರೆ ಜಂಕ್ ಅನ್ನ ತಿನ್ಲೇಬೇಡಿ ಅಂತ ನೀವು ಕೂಡ ಹೇಳ್ತಾ ಇಲ್ಲ. once a week 1 portion is fine. Absolutely. ಅಂದ್ರೆ ಇದೆಲ್ಲ ಅಲ್ಟ್ರಾ ಪ್ರಾಸೆಸ್ಡ್ ಫುಡ್ ಕ್ಯಾಟಗರಿಗೆ ಬಂತಲ್ವಾ ಡಾಕ್ಟರ್? ಹೌದು. It undergoes different types of chemical procedures: heating, cooling, addition, emulsification, liquefaction, ಏನೇನೋ ಇಂಡಸ್ಟ್ರಿ ಪ್ರಾಸೆಸಸ್ ಇರುತ್ತೆ. ಯಾಕಂದರೆ ಅವ್ರು ಟಿ ವಿಯಲ್ಲಿ ತೋರಿಸ್ತಾರಲ್ವ, ಎಷ್ಟು ಕ್ರೀಮಿ ಆಗಿರುತ್ತೆ ಆ ಚೀಸ್, ಎಷ್ಟು ಆಕರ್ಷಣವಾಗಿ. ಐ ಕಾಲ್ ದಟ್ ಪ್ಲಾಸ್ಟಿಕ್ ಫುಡ್. ಪ್ರೆಸರ್ವೇಟಿವ್ಸ್, ಎಡಿಟಿವ್ಸ್ ಮತ್ತು ಹೀಟಿಂಗ್ ಪ್ರಾಸೆಸ್. ಒಂದೊಂದು ಪ್ರೆಸರ್ವೇಟಿವ್ ನಾವು ಸ್ಟಡಿ ಮಾಡ್ತೀವಿ, ಬಟ್ 2 ಒಟ್ಟಿಗೆ ಹಾಕಿ ಅದ್ರದ್ದು ಇಫೆಕ್ಟ್ ಏನಂತ ಯಾರೂ ಸ್ಟಡಿ ಮಾಡಿಲ್ಲ. ಅದರಿಂದ now latest research is showing up lot of cancers. Yes, infertility ಅಂದರೆ ಹಾರ್ಮೋನಲ್ ಹೆಲ್ತ್, ನಮ್ಮದು ಪೀರಿಯಡ್ ಪ್ರಾಬ್ಲಮ್ಸ್, ನಮ್ಮದು ಫರ್ಟಿಲಿಟಿ ಪ್ರಾಬ್ಲಮ್ಸ್, ಈಗ PMOS ಅಂತ ದೀಸ್ ಪ್ರಾಬ್ಲಮ್ಸ್ ಆರ್ ರಿಲೇಟೆಡ್ ಟು ದ ಫುಡ್ ವಿ ಈಟ್. ಅದಕ್ಕೋಸ್ಕರ ಲೆಟ್ ಅಸ್ ಬಿ ವೆರಿ ಕೇರ್ಫುಲ್ ಅಬೌಟ್ ದಿಸ್ ಪ್ಲಾಸ್ಟಿಕ್ ಫುಡ್ or the ultra processed food. I don't want to take brand names. ನಿಮ್ಗೆ ಗೊತ್ತಿದೆ ಯಾವುದು 2 minutesಲ್ಲಿ ನಾವು ಡೆಸ್ಟ್ರಾಯ್ ಆಗ್ತೀವಿ. ಇನ್ಸ್ಟೆಂಟ್ 2 minutes is a disaster. But very big brands, nobody can touch them. So the problem is we should start becoming aware. Ultra processed food is not just about the calories. The processing ಇಂದಾನೆ ನಮಗೆ DNA ವರ್ಗೂ ಇಟ್ ಕ್ಯಾನ್ ಡ್ಯಾಮೇಜ್, ಜೀನೋಟಾಕ್ಸಿಕ್ ಅಂತ ಹೇಳ್ತೀವಿ. ಸೊ ಜನರೇಷನ್ಸ್ಗೆ ಇಟ್ ವಿಲ್ ಕಾಸ್ ಹಾರ್ಮ್. ಈ ಥರದ್ದನ್ನೆಲ್ಲ ಅವೇರ್ನೆಸ್ ಪ್ರೋಗ್ರಾಮ್ಸ್ನ ನಾವು ಮಾಡುವಾಗ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾಲಿ ಕಮೆಂಟ್ಸ್ ಮಾಡೋರು ಇರ್ತಾರೆ. ಏನಂತ ಗೊತ್ತಾ? ಓ, ಹಾಗಾದ್ರೆ ನಮ್ಮ ಅಪ್ಪ ಅಮ್ಮ ಎಲ್ಲ ನಾವು ಬೆಳೆಸೇ ಇಲ್ವಾ, ನಾವು ಬೆಳೆದಿಲ್ವಾ, ಹೌ ಡು ವಿ ಟ್ಯಾಕಲ್ ದಿಸ್? ಅಂದರೆ ಆ ಥರ ಯೋಚನೆ ಮಾಡುವಂಥ ಒಂದು ಕ್ಯಾಟಗರಿ ಕೂಡ ಇದೆ, ಒಂದು ವರ್ಗ ಕೂಡ ಇದೆ. ಫಸ್ಟ್ ನಾವು ಇವಾಗ ತಿನ್ನೋದು ಅವ್ರು ಆವಾಗ ತಿಂದಿರೋದು ಸೇಮ್ ಅಲ್ವೇ ಅಲ್ಲ. ಯು ಕ್ಯಾನ್ ಪ್ರೂವ್ ಇಟ್, ಯು ಕ್ಯಾನ್ ಗೋ ಆ್ಯಂಡ್ ಸಿ ದ ಲೇಬಲ್ಸ್. ಎಷ್ಟೊಂದು ಸೋಷಿಯಲ್ ಮೀಡಿಯಾ ಮೆಸೇಜಸ್ ಇದೆ. ವಾಟ್ ಎವರ್ ಬ್ರ್ಯಾಂಡ್ ಆಫ್ ಬಿಸ್ಕೆಟ್ or chips or chocolate we are eating now is not the same ingredients, it's not the same processing, because ishtu mass scale alli ನಾವು process ಮಾಡ್ತಾ ಇದೀವಿ.
ಟೆಕ್ನಿಕ್ಸ್ ಆರ್ ಡಿಫ್ರೆಂಟ್. ಯಾರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ದೇ ಆರ್ ನಾಟ್ to going into the depth of the research. Superficial knowledge ಜೊತೆ ಪೋಸ್ಟ್ ಮಾಡ್ತಾ ಇದ್ದಾರೆ and they are influencing people in the wrong way. I completely disagree. ಕೋಪ ಬರುತ್ತೆ ನಮಗೆ. Okay, that is the first thing. ನಮಗೆ ಟೈಮೇ ಇಲ್ಲ, ಟ್ಯೂಷನ್ಸ್ ಎಲ್ಲ ಇದೆ. ಹೇಗೆ ಸ್ಟ್ರೆಂಗ್ತ್ ಟ್ರೈನಿಂಗ್ ಎಕ್ಸಸೈಸಸ್ ಅವ್ರು ಹೇಳಿದರು, ಮೇಡಮ್ ಏನಿದು ಸ್ಟ್ರೆಂಗ್ತ್ ಟ್ರೈನಿಂಗ್ ಎಕ್ಸಸೈಸ್, ನಮ್ಮ ಅಜ್ಜಿ ತಾತ ಎಲ್ಲ ಯಾರು ಮಾಡಿದ್ರು ಅಂತ. ನಾನು ಹೇಳಿದೆ, ಅಮ್ಮ ಅವರೇ ಮಾಡಿದ್ರು, ನಾವು ಮಾಡ್ತಾ ಇಲ್ಲ. ಇಂಡಿಯನ್ ಟಾಯ್ಲೆಟ್ಸ್ ಇತ್ತು, ದಿನ ಸ್ಕ್ವಾಟಿಂಗ್ ಅಟ್ಲೀಸ್ಟ್ 4 times 6 times ಮಾಡ್ತೀವಿ. ಒಂದ್ಸತಿ ಅಟ್ಲೀಸ್ಟ್ ನಾವು ಸ್ಕ್ವಾಟ್ ಮಾಡ್ತೀವ? ಬಿಕಾಸ್ ಹಳೆ ಕಾಲದಲ್ಲಿ ಅವ್ರು ಮಾಡ್ತಾಯಿದ್ರು, ಎಲ್ಲ ಮಸಾಲ ಗ್ರೈಂಡ್ ಮಾಡ್ತಾಯಿದ್ರು, ಫುಲ್ ಮಸಲ್ಸ್ ಆರ್ ಸೋ ಸ್ಟ್ರಾಂಗ್. ವಾಟ್ ಆರ್ ವಿ ಡೂಯಿಂಗ್ ನಾವು? ನಥಿಂಗ್. ಮಿಕ್ಸಿ, ಬ್ಲೆಂಡರ್, ಟ್ರಾನ್ಸ್ಪೋರ್ಟ್ ಬ್ಲೆಂಡರ್ ಅಷ್ಟೇ. ಸೊ ವಿ ಆರ್ ಅಂಡರ್ ಎಸ್ಟಿಮೇಟಿಂಗ್ ದೇರ್ ಲೈಫ್ ಸ್ಟೈಲ್. ದೇ ಹ್ಯಾಡ್ ಅ ಬ್ರಿಲಿಯಂಟ್ ಲೈಫ್ ಸ್ಟೈಲ್. ಬಸ್ಸಿಂದ ಹಿಡಿದು ದೇ ಯೂಸ್ ಟು ವಾಕ್ ಅಟ್ಲೀಸ್ಟ್ 1 to 2 kilometers. ನಾವು ಏನೂ ಮಾಡಲ್ಲ. ಸೊ ವಿ ಕ್ಯಾನ್ ನಾಟ್ ಟೇಕ್ ವಾಟ್ ವಿ ಏಟ್ ದೆನ್ ಆ್ಯಂಡ್ ಪುಟ್ ಇಟ್ ಟು ವಾಟ್ ವಿ ಆರ್ ಈಟಿಂಗ್ ನೌ, ಬಿಕಾಸ್ ವಿ ಆರ್ ನಾಟ್ ಲಿವಿಂಗ್ ಲೈಕ್ ಹೌ ವಿ ಲಿವ್ಡ್ ದೆನ್. ನಮ್ಮ ಅಪ್ಪನಿಗೆ ದಿನ ಹೇಳ್ಬೇಕಲ್ವಾ ಇದೇ ಕತೆ. ಅವ್ರು ಹೇಳ್ತಾರೆ, ಪಾಪ ನೀವು ಮಕ್ಕಳಿಗೆ ಇದು ಕೊಡ್ತಾ ಇಲ್ಲ, ಅದು ಕೊಡ್ತಾ ಇಲ್ಲ, ನೀವೆಲ್ಲ ತಿಂದಿಲ್ವಾ ಅಂತ. ಒಂದಷ್ಟು ಪದಾರ್ಥಗಳನ್ನ ಹೇಳ್ತಾ ಹೋಗ್ತೀನಿ. ಅದು ನಾವು ದಿನನಿತ್ಯ ಬಳಸುವಂಥದ್ದು. ಆಸ್ ಅ ಪೀಡಿಯಾಟ್ರಿಷಿಯನ್ ನೀವು ಹೇಳಿ, ಅದು ಎಷ್ಟು ಸರಿ ಇದ್ರೆ ಯಾಕೆ, ಇಲ್ಲದಿದ್ರೆ ಯಾಕೆ. ಎಲ್ಲರ ಫೇವ್ರೆಟ್, ನಾನು ಕೂಡ ಕುಡಿದು ಬೆಳೆದಿದ್ದೀನಿ, ಗ್ರೈಪ್ ವಾಟರ್. ಅಪ್ಪ, ಗ್ರೈಪ್ ವಾಟರ್ ದಯವಿಟ್ಟು ಬೇಡ. ಶುಗರ್ ಆರ್ ಹನಿ ಇಸ್ ದ ಬೇಸಿಸ್ ಆ್ಯಂಡ್ ಅದು ಟಾಕ್ಸಿಕ್ ಟು ದ ಬೇಬೀಸ್ ಬ್ರೈನ್ ಅಷ್ಟೇ. ಆ್ಯಂಡ್ ವಿ ಡು ನಾಟ್ ನೀಡ್ ದಟ್. ಮಗು ಹತ್ತಿದ್ರೆ ಅದಕ್ಕೂ ಒಂದು ಕಾರಣ ಇರುತ್ತೆ, ಆ್ಯಂಡ್ ಅದ್ರದ್ದು ಲ್ಯಾಂಗ್ವೇಜ್ ಬರೀ ಅಳೋದು. ಸೊ ವಿ ಹ್ಯಾವ್ ಟು ಆಕ್ಸೆಪ್ಟ್ ಮೆನಿ ಆಫ್ ದ ಥಿಂಗ್ಸ್ ಆ್ಯಂಡ್ ಲರ್ನ್ ನ್ಯಾಚುರಲ್ ರೆಮಿಡೀಸ್ ವಿತೌಟ್ ಪುಟ್ಟಿಂಗ್ ಎನಿಥಿಂಗ್ ಇನ್ ಟು ದೆಮ್ ಮೌತ್. ಹೌದು, ಕೆಲವು ಮಕ್ಕಳಿಗೆ ಗ್ಯಾಸ್ ರಿಲೀಸ್ ಮಾಡೋಕ್ಕೆ ತುಂಬ ಕಷ್ಟ ಇರುತ್ತೆ. ಸಮ್ ಪ್ರೀಟಮ್ ಬೇಬೀಸ್ಗೆ ಅವರಿಗೆ ಮೆಡಿಕೇಷನ್ ಸೈಮೆಥಿಕೋನ್ ಅಂತ ಒಂದು ಮೆಡಿಕೇಷನ್ ಇದೆ, ಅದು ನಾವು ಕಂಟ್ರೋಲ್ ಡೋಸಸಲ್ಲಿ ಕೊಡ್ತೀವಿ. ಗ್ರೈಪ್ ವಾಟರಲ್ಲಿ ಯಾರಿಗೆ ಗೊತ್ತು ಡೋಸ್? ಹಾಕ್ತಾ ಇರಿ, ಅದು ಹೇಳ್ತಾರಲ್ವಾ. ಈಗ ಮಗು ಅಳ್ತಾ ಇದೆ, ಗ್ರೈಪ್ ವಾಟರ್ ಹಾಕಿ, ಮತ್ತು ನೇಬರ್ಸ್ ಬಂದು ಗ್ರೈಪ್ ವಾಟರ್ ಹಾಕಿ, ಅಜ್ಜಿ ತಾತ ಗ್ರೈಪ್ ವಾಟರ್ ಹಾಕಿ. ಮಗು ಆಗಿದ್ದಾಗೂ ಅದೇ ಎಕ್ಸಾಕ್ಟ್ಲಿ. ಇಲ್ವೇ ಇಲ್ಲ. ಫಸ್ಟ್ ಆಫ್ ಆಲ್, ಇವತ್ತಿನ ಗ್ರೈಪ್ ವಾಟರ್ ಇಸ್ ಡಿಫ್ರೆಂಟ್ ಫ್ರಮ್ ದೋಸ್ ಡೇಸ್ ಗ್ರೈಪ್ ವಾಟರ್. ಇಟ್ ಹ್ಯಾಸ್ ಮಚ್ ಮೋರ್ ಟಾಕ್ಸಿನ್ಸ್, ಮಚ್ ಮೋರ್ ಶುಗರ್. ಬೇಡವೇ ಬೇಡ ಇದೆಲ್ಲ. ಕತ್ತೆ ಹಾಲು, ಪಾಪ ಆ ಕತ್ತೆ ಮರಿಗೆ ಇರಲಿ, ನಮ್ಗೆ ಯಾಕೆ ಅದು? ಅದೇನೋ ಕ್ಲಿಯೋಪ್ಯಾಟ್ರಾ ಸ್ನಾನ ಮಾಡಿದ್ರಂತೆ ಕತ್ತೆ ಹಾಲಲ್ಲಿ. ದಯವಿಟ್ಟು ಮಕ್ಕಳಿಗೆ ಕೊಡಬೇಡಿ. ನೀವು ಬೇಕಾದರೆ ನೀವು ತಗೊಳ್ಳಿ ಕತ್ತೆ ಹಾಲನ್ನು, ಆದರೆ ಚಿಕ್ಕ ಮಕ್ಕಳಿಗೆ ಇಟ್ ಇಸ್ ಟಾಕ್ಸಿಕ್, ಇಟ್ ಈಸ್ ಅನ್ಸ್ಟೆರೈಲ್ ಆ್ಯಂಡ್ ಅನ್ಪ್ಯಾಸ್ಚರೈಸ್ಡ್. ಯಾಕದೆಲ್ಲ ಕೊಡಬೇಕು? ತಾಯಿ ಹಾಲು ಇರಲಿ ಅಷ್ಟೇ. ಅದು ಇಲ್ಲ ಅಂದರೆ ಪೀಡಿಯಾಟ್ರಿಷಿಯನ್ ಜೊತೆ ಡಿಸ್ಕಸ್ ಮಾಡಿ ಆಪ್ಷನ್ಸ್ ಇರುತ್ತೆ. ಓಕೆ. ಮತ್ತೆ ಡಾಕ್ಟರ್, ತುಪ್ಪ ಮತ್ತೆ ಅಥವಾ ಎಣ್ಣೆ ಹಾಕಿ ಮೂಗಿಗೆ ನೋಸ್ನ ಬ್ಲೋ ಮಾಡ್ತಾರೆ, ಉಫ್ ಅಂತ ಮಾಡ್ತಾರೆ. ಥ್ಯಾಂಕ್ ಗಾಡ್ ನೀವು ಆ ಕ್ವೆಶ್ಚನ್ ಕೇಳಿದ್ರಿ. ದಟ್ ಈಸ್ ಅ ಹಾರಿಬಲ್ ಪ್ರಾಕ್ಟಿಸ್. ನಾವು ನೋಡಿದ್ದೀವಿ ಎಷ್ಟೊಂದು ರೂರಲ್ ತಮಿಳ್ನಾಡು ಅಲ್ಲಿ ಅದನ್ನು ಎಣ್ಣೆ ಹಾಕಿಬಿಟ್ಟು ಅವರು ಬ್ಲೋ ಮಾಡ್ತಾರೆ. ಇದು ನೋಸ್ನ ಕ್ಲೀನ್ ಮಾಡೋಕ್ಕೆ. ದಯವಿಟ್ಟು ಅದು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಆ ಚಿಕ್ಕ ಆಯಿಲ್ ಇದೆ ಅಲ್ವಾ, ಇಟ್ ವಿಲ್ ಡಿಸೆಮಿನೇಟ್ ಆ್ಯಂಡ್ ಲಂಗ್ಸಲ್ಲಿ ಹೋಗಿ ಲೈಪಾಯ್ಡ್ ನಿಮೋನಿಯಾ ಅಂತ ಒಂದು ಆಗುತ್ತೆ. ಆ ಲೈಪಾಯ್ಡ್ ನಿಮೋನಿಯಾಯಿಂದ ಆಕ್ಸಿಜನ್ ಲೆವೆಲ್ಸ್ ಕಡಿಮೆ ಆಗುತ್ತೆ, ಬೇಬಿಗೆ ಉಸಿರಾಟ ಕಷ್ಟ ಆಗುತ್ತೆ, ಲಂಗ್ ಡ್ಯಾಮೇಜ್ ಆಗುತ್ತೆ. ದಿಸ್ ಈಸ್ ಅ ರಾಂಗ್ ಅನ್ಸೈಂಟಿಫಿಕ್ ಪ್ರಾಕ್ಟಿಸ್. ಮೂಗು ಕ್ಲೀನ್ ಮಾಡೋದು ಮತ್ತೆ ಮಗುದು ಸಲೈನ್ ಡ್ರಾಪ್ಸ್ ಹಾಕ್ಬೋದು. ಸಿಂಪಲ್ ಸಲೈನ್ ಡ್ರಾಪ್ಸ್. ಸಲೈನ್ ಅಂದರೆ ಏನೋ ಕಣ್ಣೀರು ಅಷ್ಟೇ. ಅದನ್ನು ಒಂದು ಬಾಟ್ಲಲ್ಲಿ ಕೊಟ್ಟಿರ್ತೀವಿ, ನಾಟ್ ಅ ಮೆಡಿಸಿನ್. ದಯವಿಟ್ಟು ಅದು ಮಾತ್ರ ಹಾಕಿ. ಹರಳೆಣ್ಣೆ ಹಾಲ್ಗೆ ಮಿಕ್ಸ್ ಮಾಡಿಬಿಟ್ಟು ಕುಡಿಸ್ತಾರೆ. ಹರಳೆಣ್ಣೆ, ಈ ಎಣ್ಣೆ, ಆ ಎಣ್ಣೆ ಏನು ಕೊಡಬಾರ್ದು ಮಾ. ಲೆಸ್ ದೆನ್ 6 months WHO ಏನು ಹೇಳುತ್ತೆ? ತಾಯಿ ಹಾಲು ಬಿಟ್ಟು ಒಂದು ತುತ್ತು ನೀರನ್ನು ಕೊಡಬಾರ್ದು. ಹರಳೆಣ್ಣೆ ಯಾಕೆ ಕೊಡ್ತೀವಿ? ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಇರುತ್ತೆ, ಅದು ಸ್ಟಿಮ್ಯುಲೇಟ್ ಮಾಡೋಕ್ಕೆ. ನೋ, ದಟ್ ಈಸ್ ರಾಂಗ್. ಫಸ್ಟ್ ಆಫ್ ಆಲ್, ಒಂದು ಚಿಕ್ಕ ಮಗು 5 ದಿವಸವರೆಗೂ ಮೋಷನ್ ಪಾಸ್ ಮಾಡಿಲ್ಲ ಅಂದರೆ ಅದು ನಾರ್ಮಲ್. ಸೊ ಅದರಿಂದ 1 day 2 days ಆದಮೇಲೆ ಈ ಥರ ಎಣ್ಣೆ ಕೊಟ್ಟು ಆ ಡೈಜೆಸ್ಟಿವ್ ಕೆಪಾಸಿಟಿನ ನಾವೇ ಸ್ಪಾಯ್ಲ್ ಮಾಡ್ತಾ ಇದ್ದೀವಿ. ಸೊ ನೋ ಕ್ಯಾಸ್ಟ್ರಾಲ್. ಮತ್ತೆ ದಿಸ್ ಅಪ್ಲೈಸ್ ಟು ದ ಸೇಮ್ ಅಲ್ವಾ? ಹನಿಗೂ ಇದೆ ಅಪ್ಲೈ ಆಗುತ್ತೆ, ಜೇನುತುಪ್ಪಕ್ಕೂ, ಸಕ್ಕರೆ ನೀರಿಗೂ. ಅಬ್ಸಲ್ಯೂಟ್ಲಿ. ಸಕ್ಕರೆ ನೀರು, ಹನಿ ಎಲ್ಲ ಕಂಪ್ಲೀಟ್ಲಿ ನೋ. ಬಟ್ ಹನಿಯಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ. 6 months ಆದಮೇಲೇನೂ ನೀವು ಕೊಡಬಾರ್ದು. ಲೆಸ್ ದೆನ್ 1 year ಹನಿ ಕೊಟ್ಟಿದ್ರೆ, ಹನಿಯಲ್ಲಿ ಒಂದು ಬಾಟ್ಯುಲಿನಮ್
ಟಾಕ್ಸಿನ್ ಅಂತ ಇರುತ್ತೆ. ಅದು ನಾವು ತಿಂದಿದ್ರೆ ನಮ್ಗೆ ಏನಾಗಲ್ಲ, ಬಟ್ ಲೆಸ್ ದೆನ್ 1 ಇಯರ್ಗೆ ಗ್ಯಾಸ್ಟ್ರಿಕ್ ಆ್ಯಸಿಡ್ ಇಸ್ ಲೆಸ್. ಸೊ ಅದರಿಂದ ಏನಾಗುತ್ತೆ, ಈ ಟಾಕ್ಸಿನ್ ಒಳಗಡೆ ಬ್ಲಡ್ ಒಳಗಡೆ ಹೋಗಿಬಿಟ್ಟು ಫುಲ್ ನರ್ವಸ್ ಬ್ರೇಕ್ ಡೌನ್ ಥರ ಆಗುತ್ತೆ. ಆಲ್ ದ ನರ್ವ್ಸ್ ಬಿಕಮ್ ವೀಕ್, ಕತ್ತು ಬಿಕಮ್ಸ್ ವೀಕ್. ಯಾರಿಗೆ ಗೊತ್ತಿರಲ್ಲ ಅದು ಹನಿಯಿಂದ, ಅವ್ರು ಅನ್ಕೊತಾರೆ ಏನೋ ಇನ್ಫೆಕ್ಷನ್, ಮಗುಗೆ ಸೀರಿಯಸ್ ಆಯಿತು, ಡೆತ್ ಆಗುತ್ತೆ ಮಕ್ಕಳಿಗೆ. ಇಟ್ ಈಸ್ ರೇರ್, ಬಟ್ ಇಟ್ ಕ್ಯಾನ್ ಹ್ಯಾಪನ್. 10% ಆಫ್ ದ ಹನಿ ಕಂಟೇನ್ಸ್ ದಿ ಸ್ಪೋರ್ಟ್ಸ್. ಮತ್ ಮುಂಚೆ ಕಾಲದಲ್ಲಿ ಅನ್ನಪ್ರಾಶನಕ್ಕೆಲ್ಲ ಫಸ್ಟ್ ಜೇನ್ ತುಪ್ಪಾನೇ ತಿನ್ಸ ಸೋದ್ರ ಮಾವ ಉಂಗ್ರದಲ್ಲಿ ತೇದು. ನಾವು ಎಸ್ಕೇಪ್ ಆಗಿದ್ವಿ ಅಂತ ನಮ್ಮ ಮಕ್ಕಳಿಗೆ ನಾವು ಕೊಡ್ತೀವ? ನೋ, ಹನಿ ಕ್ಯಾನ್ ಬಿ ಡೇಂಜರಸ್. ಅದಕ್ಕೋಸ್ಕರ ನೆವರ್ ಗಿವ್ ಹನಿ. ಇದು WHO ಸ್ಟ್ರಿಕ್ಟ್ ರೆಕಮೆಂಡೇಶನ್. ಯಾರು ಕೊಟ್ಟಿದ್ರೇನು, ಯಾವ ಸ್ವಾಮೀಜಿ ಕೊಟ್ಟಿದ್ರೇನು, ಹನಿ ಇಸ್ ನಾಟ್ ಅಲೌಡ್ ಅಷ್ಟೇ. ಆವಾಗ ಈ ಕಂಡೀಷನ್ ಆಗ್ತಾ ಇರ್ಬೋದು. ಇಟ್ಸ್ ಅ ರೇರ್ ಕಂಡೀಷನ್, ಬಟ್ ನಮಗೆ ಅದು ಗೊತ್ತಿರಲ್ಲ, ಓ ಈ ಹನಿಯಿಂದ ಇದು ಆಗಿದೆ ಅಂತ. ಆ ಅಸೋಸಿಯೇಷನ್ ಇರಲಿಲ್ಲ. ಆ ರೇರ್ ಕಂಡೀಷನ್ಗಾದ್ರೂ ಯಾಕೆ ನಮ್ಮ ಮಗುನ ನಾವು ಒಳಪಡಿಸ್ಬೇಕು ಅನ್ನೋದು ಅಬ್ಸಲ್ಯೂಟ್ಲಿ. ಮಗು ಹೆಸರಲ್ಲಿ ನೀವು ತಿನ್ಬೋದು, ಮಕ್ಕಳಿಗೆ ಮಾತ್ರ ಕೊಡಬೇಡಿ. ಡಾಕ್ಟರ್, ನಾವು ಆಲ್ಮೋಸ್ಟ್ ಶೋ ಕೊನೆಯಲ್ಲಿದ್ದೀವಿ. ಸುಮಾರಷ್ಟು ವಿಚಾರಗಳನ್ನ ಇವತ್ತು ನಾವು ಹಂಚ್ಕೊಂಡ್ವಿ. ಶೋ ಮುಗಿಯಕ್ಕೆ ಮುಂಚೆ, ಈ ಒಂದು ಪಾಡ್ಕಾಸ್ಟ್ ಮುಗಿಯಕ್ಕೆ ಮುಂಚೆ ಬೇರೆ ಏನಾದರೂ ಒಂದು ಫೈನಲ್ ಮೆಸೇಜ್ ಥರ ಏನಾದರೂ ಕೊಡೋಕ್ಕೆ ಇಷ್ಟಪಡ್ತೀರಾ? ಶ್ಯೂರ್. ಸೊ ಫಸ್ಟ್ ಥಿಂಗ್, ನಾವು ಮಕ್ಕಳದು ಊಟ ಚೇಂಜ್ ಮಾಡೋಕ್ಕೆ ಪ್ರಯತ್ನ ಮಾಡ್ಬೋದು. ನಾವೆಲ್ಲ ಒಂದು ಫ್ಯಾಮಿಲಿ ಊಟ ಅನ್ನು ನಾವು ಟ್ರಾನ್ಸ್ಫಾರ್ಮ್ ಮಾಡಬೇಕು. ಆ್ಯಂಡ್ ಮೈಂಡ್ಫುಲ್ ಈಟಿಂಗ್ ಅಂತ ಹೇಳ್ತೀವಿ. ಇದು ತಿನ್ನಬಾರ್ದು ಅದು ತಿನ್ನಬಾರ್ದು ಅಂತ ಹೇಳೋ ಬದಲು, ಎಸ್ ಕಂಟ್ರೋಲಲ್ಲಿ ಯಾಕೆ ತಿನ್ನಬಾರ್ದು, ಮಗು ಜೊತೆ ಡಿಸ್ಕಸ್ ಮಾಡಬೇಕು. ಒನ್ಸ್ ಅ ವೀಕ್ ಓಕೆ. ಥಿಂಗ್ಸ್ ಲೈಕ್ ಕೇಕ್, ಬ್ರೆಡ್, ಬಿಸ್ಕೆಟ್, ಚಿಪ್ಸ್, ಸೀರಿಯಲ್ಸ್ ಎಲ್ಲ, ದೀಸ್ ಆರ್ ಜಂಕ್ ಫುಡ್. ಅದು ಅರ್ಥ ಆಗಬೇಕು ನಾವು. ಮತ್ತೆ ನೀವು ಹೇಳ್ದಂಗೆ ಫಸ್ಟ್ ನಾವು ಬದಲಾದ್ರೆ ಮಕ್ಕಳ ಬೆಳವಣಿಗೆಯಲ್ಲೂ ಪಾಸಿಟಿವ್ ಬದಲಾವಣೆ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟೆಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಪಲ್ಲವಿ. ಐ ಎಂಜಾಯ್ಡ್ ಇಟ್.